Hi, hello, welcomes you all today presentation. ಎಲ್ಲರಿಗೂ ಇವತ್ತಿನ ಸೆಷನ್ಸ್ಗೆ ವೆಲ್ಕಮ್ ಮಾಡ್ತಾ ಎಂದಿನಂತೆ ನಾವು ಉಳಿದಿರ್ತಕ್ಕಂಥ ಭಾಗ ಏನಿದೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಲ್ಲಿ ಫಸ್ಟ್ ಮಾಡಲ್ ಏನು ರೆಸ್ಟ್ ಆಫ್ ದ ಟಾಪಿಕ್ ಇದೆ, ಸೊ ಅದನ್ನು ಡಿಸ್ಕಸ್ ಮಾಡ್ತಕ್ಕಂಥ ಸಮಯ. ಸೊ ಎಂದಿನ ತರಗತಿಯಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದೆ ಅನ್ನೋದನ್ನು ರಿಹರ್ಸಲ್ ಮಾಡೋಣ. ಅದಕ್ಕಿಂತ ಮುಂಚೆ ಸೊ ಬಿಫೋರ್ ದ ಪ್ರೆಸೆಂಟೇಷನ್ ಐ ಆಮ್ ಅಕ್ಕಿ ಮಾರುತಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, SKNG ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗಂಗಾವತಿ, ಕೊಪ್ಪಲ್ ಡಿಸ್ಟಿಕ್. ಮೈ ಇಮೇಲ್ ID akhimaruthi@gmail.com. ಇದು ನನ್ನ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರ. ಸೊ ನಮ್ಮ ಒಂದು ಲರ್ನಿಂಗ್ ಕಲಿಕೆ ಅಂದರೆ ಲರ್ನಿಂಗ್ ಟಾಕ್ ಬಂದು ಕಂಟಿನ್ಯೂ ಆಗಿದೆ. ಯಾವ ಟಾಪಿಕ್ ಮೇಲೆ ಅಂತ ಹೇಳಿದ್ರೆ, ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೇಲೆ ಲರ್ನಿಂಗ್ ಟಾಕ್ ಕಂಟಿನ್ಯೂಸ್ ಆಗಿದೆ. ಈ ಲರ್ನಿಂಗ್ ಟಾಕ್ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಾವು ಏನೆಲ್ಲ ಲರ್ನ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಏನೇನು ಇಂದಿನ ತರಗತಿಯಲ್ಲಿ ನಾವು ಲರ್ನ್ ಮಾಡಿದ್ವಿ ಅಂತ. We were discussed on in the last class introduction of financial management, meaning and definition of financial management, objectives of financial management, wealth maximization versus profit maximization ಅಥವಾ wealth maximization ಮತ್ತು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇಂದಿನ ತರಗತಿಯಲ್ಲಿ. ಸೊ ಇದು ನಮ್ಮ ಕಲಿಕೆಯ ಚರ್ಚೆ ಇಂದಿನ ತರಗತಿ ಅಂತ ಇಂದಿನ ವಿಡಿಯೋದಲ್ಲಿ ಇಷ್ಟು ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇಂಟ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಮೀನಿಂಗ್ ಡೆಫಿನೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಡೆಫಿನೇಷನ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ವೆಲ್ತ್ ಮ್ಯಾಕ್ಸಿಮೇಷನ್ ವರ್ಸಸ್ ಪ್ರಾಫಿಟ್ ಮ್ಯಾಕ್ಸಿಮೇಷನ್. ಇಂದಿನ ತರಗತಿಯಲ್ಲಿ ಇಷ್ಟು ನಾವು ಡಿಸ್ಕಸ್ಸನ್ನು ಮಾಡಿಕೊಂಡು ಇವತ್ತು ನಾವು ಥರ್ಡ್ ಕ್ಲಾಸ್ ಅಂದರೆ ಮೂರನೇ ಕ್ಲಾಸಸ್. ದಿಸ್ ಈಸ್ ದ ಥರ್ಡ್ ಪ್ರೆಸೆಂಟೇಷನ್ ಆನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. This concept, these concepts we were talk in the earlier video or in the previous session. Next, today our learning talk will on, look at this, learning talk on our learning objectives of financial management, or namely importance of financial management, functions of financial management, references. ನಮ್ಮ ಇವತ್ತಿನ ಕಲಿಕೆ ಚರ್ಚೆ ಬಂದು ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಇನ್ನುಳಿದಿರ್ತಕ್ಕಂಥ ಭಾಗ. ವಿ ವಿಲ್ ಹ್ಯಾವ್ yet another block to discuss on financial management, rest of the topic or rest of the block. My dear friends, today we will have a learning talk on importance of financial management. What are the functions are performed by financial management along with references. Along with references means this information I have collected from so and so books or so and so sources. So references means the information or the data collected from different sources or called references. Okay, ಈ ರೆಫರೆನ್ಸ್ ಬಗ್ಗೆ ಇವತ್ತಿನ ನಮ್ಮ ತರಗತಿ ಬಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಮಹತ್ವ ಏನು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಕಾರ್ಯಗಳೇನು, ಮತ್ತು ಈ ಇನ್ಫಾರ್ಮೇಷನ್, ಈ ಒಂದು ಪ್ರೆಸೆಂಟೇಷನ್ ಏನು ಮಾಡ್ತಾ ಇದ್ದೀವಿ, ಇದು ಮೂರನೇ ಪ್ರೆಸೆಂಟೇಷನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೇಲೆ. ಇದರಲ್ಲಿ ನಾವು ಹಾಕಿರ್ತಕ್ಕಂಥ ಇನ್ಫಾರ್ಮೇಷನು ಯಾವ್ಯಾವ ಬುಕ್ಸ್ ಅಂದರೆ ಬುಕ್ಸ್ಗಳಿಂದ ತೊಗೊಂಡೆ, ಸೈಟ್ಸ್ಗಳಿಂದ ನಾನು ಪ್ರೆಸೆಂಟೇಷನನ್ನು ಅಂದರೆ ಮಾಹಿತಿಯನ್ನು ಸಂಗ್ರಹಿಸಿ ನೀವು ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ರೆಫರೆನ್ಸಸ್. ಸೊ ನಮ್ಮ ಲರ್ನಿಂಗ್ ಟಾಕ್ ಫಸ್ಟ್ ಒನ್ ಹಿಯರ್, ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಲರ್ನಿಂಗ್ ಟಾಕ್ ಬಂದು ಇವತ್ತು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನಮ್ಮ ಇವತ್ತು ಕಲಿಕೆ ಚರ್ಚೆ ಬಂದು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇಂಪಾರ್ಟೆನ್ಸ್ ಅಂದರೆ ಏನು, ಮಹತ್ವ ಅಂತ ಹೇಳ್ತೀವಿ, ಪ್ರಾಮುಖ್ಯತೆ ಅಂತ ಹೇಳ್ತೀವಿ. ಸೊ ಇದೆಲ್ಲ ಕ್ವೆಶನ್ ಪೇಪರ್ಗೆ ಬಂದಿದೆ. ಇಂದಿನ ತರಗತಿಯಲ್ಲಿ ಕವರ್ ಮಾಡಿದ್ದು ಮತ್ತು ಇವತ್ತಿನ ತರಗತಿಯಲ್ಲಿ ಕವರ್ ಮಾಡಿದ್ದು ಅಂದರೆ ಹೇಳ್ತಕ್ಕಂಥ ಎಲ್ಲ ಪಾಠ ಕೂಡ ಎಲ್ಲ ಲಾಸ್ಟ್ ಇಯರ್ ಕ್ವೆಶನ್ ಪೇಪರಲ್ಲಿ ಬಂದಿರತಕ್ಕಂಥ ಇನ್ಫಾರ್ಮೇಷನನ್ನು ನಾನು ಗ್ಯಾದರ್ ಮಾಡಿದ್ದೀನಿ. ಈ ಕಾನ್ಸೆಪ್ಟನ್ನು ಬರೀ ನಿಮಗೆ BComಗೋಸ್ಕರ ಲರ್ನ್ ಮಾಡಬೇಡಿ, ಜೊತೆಗೆ ನಿಮಗೆ ಫ್ಯೂಚರ್ MCom ಕೂಡ ಈ ಕಾನ್ಸೆಪ್ಟ್ ಯೂಸ್ ಆಗುತ್ತೆ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್? ಸೊ ಮೈ ಡಿಯರ್ ಫ್ರೆಂಡ್ಸ್, ಹಿಯರ್ finance is the life blood and nerve center of a business. Finances is the life blood and the nerve center of a business, just as circulation of blood is essential in the human body for maintaining life. So here
finance is very essential to smooth running of the business. Finance is very essential to smooth running of the business. ಫೈನಾನ್ಸ್ ಅನ್ನೋದು ಅಂದರೆ ಹಣಕಾಸು ಅನ್ನೋದು ಲೈಫ್ ಬ್ಲಡ್ ಮತ್ತು ನರ್ವ್ ಸೆಂಟರ್ ಆಫ್ ಬಿಸ್ನೆಸ್. ಲೈಫ್ ಬ್ಲಡ್ ಅಂದರೆ ಏನು ಅಂತ ಹೇಳಿದ್ರೆ ಜೀವನಾಡಿ. ಒಂದು ವ್ಯವಹಾರಕ್ಕೆ ಅಥವಾ ಒಂದು ವ್ಯಾಪಾರ ಸಂಸ್ಥೆಗೆ ಅಥವಾ ಒಂದು ಕಂಪನಿಗೆ ಅಥವಾ ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ ನರ್ವ್ ಸೆಂಟರ್. ನಮಗೆ ನರ್ವ್ ಸಿಸ್ಟಮ್ ಅಂತಂದರೆ ನಮಗೆ ನರ್ವ್ ಅಂತ ಇರ್ತದೆ. ಅಂದರೆ ಮನುಷ್ಯನಿಗೆ ನರ್ವ್ ಸಿಸ್ಟಮ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಹ್ಯೂಮನ್ ಬಾಡಿ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಜೊತೆಗೆ ಈ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಜಸ್ಟ್ ಆಸ್ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಈಸ್ ಎಸೆನ್ಷಿಯಲ್ ಇನ್ ದ ಹ್ಯೂಮನ್ ಬಾಡಿ ಫಾರ್ ಮೇಂಟೈನಿಂಗ್ ಲೈಫ್. ಬಿಕಾಸ್ ಆಫ್ ಅವರ್ ಮೇಂಟೈನಿಂಗ್ ಲೈಫ್ we must have blood. Same thing, without finance the business enterprise or company unable to run their business. ಅಂದರೆ ಫೈನಾನ್ಸ್ ಇಲ್ಲದೇನೆ ಯಾವ ಬಿಸ್ನೆಸ್ಸು ರನ್ ಅಂದರೆ ಯಾವ ವ್ಯವಹಾರ ಸಂಸ್ಥೆಗಳು ಸ್ಮೂತ್ ಆಗಿ ತಮ್ಮ ಒಂದು ದಿನನಿತ್ಯ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗುವಲ್ಲಿ ಸಫಲ ಆಗಲ್ಲ, ವಿಫಲವಾಗ್ತವೆ. ಅದಕ್ಕೋಸ್ಕರ ಫೈನಾನ್ಸ್ ಅನ್ನೋದು ವೆರಿ ಎಸೆನ್ಷಿಯಲ್. ಇದಕ್ಕೋಸ್ಕರ ಫೈನಾನ್ಸ್ ಈಸ್ ವೆರಿ ಎಸೆನ್ಷಿಯಲ್ ಟು ಸ್ಮೂತ್ ರನ್ನಿಂಗ್ ಆಫ್ ದ ಬಿಸ್ನೆಸ್. ಒಂದು ವ್ಯವಹಾರ ಸಂಸ್ಥೆಯನ್ನು ಸ್ಮೂತಾಗಿ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಅದನ್ನು ತಳ್ತಾ ಮುಂದಿನ ದಿನಗಳಲ್ಲಿ ಹಾಗೆ ಒಂದು ವ್ಯಾಪಾರ ಸಂಸ್ಥೆನ ನಡೆಸ್ಕೊಂಡು ಮುಂದಿನ ದಿನಗಳಲ್ಲಿ ಹೋಗಬೇಕು ಅಂದರೆ ಫೈನಾನ್ಸ್ ಅನ್ನೋದು ವೆರಿ ಎಸೆನ್ಷಿಯಲ್. ಸೊ ಹಾಗಾಗಿ ಫೈನಾನ್ಸ್ ಅಂತ ಬಂದ ಕೂಡಲೇ ನಾವು ಇದನ್ನು ಫೈನಾನ್ಸ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ವಿ ವರ್ ಸ್ಪೋಕ್ ಆರ್ ಟಾಕ್ ಆರ್ ಡಿಸ್ಕಸ್ we have already discussed on ಫೈನಾನ್ಸ್ ಟಾಪಿಕ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಫೈನಾನ್ಸಲ್ಲಿ ಯೂಶ್ವಲಿ 3 ನಮಗೆ ತಿಳ್ಕೊಬೇಕಾದ್ರೆ ಏನಂದರೆ ಒಂದು ಫೈನಾನ್ಸಲ್ಲಿ ಬರ್ತಕ್ಕಂಥ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಬೇಕು, ಆಮೇಲೆ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಬೇಕು. ಓಕೆ, ಇದೆಲ್ಲ ಫೈನಾನ್ಸ್ನಲ್ಲಿ ಬರ್ತಕ್ಕಂಥ ಕ್ರಿಯೆಗಳು. ಅಂದರೆ ಫೈನಾನ್ಸ್ ಅಂದರೆ ಇಷ್ಟು ಅಂಶಗಳನ್ನು ಒಳಗೊಂಡಿರ್ತದೆ. ಸೊ ಇಲ್ಲಿ ಕೂಡ ಅಷ್ಟೇ. ಸೊ ಫೈನಾನ್ಸ್ ಇಸ್ ದ ಲೈಫ್ ಬ್ಲಡ್ ಆ್ಯಂಡ್ ನರ್ವ್ ಸಿಸ್ಟಮ್, ನರ್ವ್ ಸೆಂಟರ್ ಆಫ್ ಬಿಸ್ನೆಸ್ ಅಂತ ನಾವು ಹೇಳ್ಬೋದು. ಸೊ ಓಕೆ, ಇದು ಹೇಗೆ ಅಂತ ಹೇಳಿದ್ರೆ ನಮ್ಮ ಹ್ಯೂಮನ್ ಬಾಡಿಗೆ ಎಷ್ಟು ನಮಗೆ ಬ್ಲಡ್ಡಿನ ಅಂದರೆ ರಕ್ತ ಎಷ್ಟು ನಮಗೆ ಅವಶ್ಯಕತೆ ಇದೆ ಹ್ಯೂಮನ್ ಬಾಡಿಗೆ, ಅಷ್ಟು ಇಂಪಾರ್ಟೆಂಟು. ಅಷ್ಟೇ ಅಂದರೆ ಯಾವ ಥರ ನಮ್ಮ ಒಂದು ಮನುಷ್ಯ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕಾದ್ರೆ, ದಿನನಿತ್ಯ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೇಕಾದ್ರೆ, ಸ್ಮೂತಾಗಿ ಒಂದು ಕೆಲಸವನ್ನು ದಿನನಿತ್ಯ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಇಂಪಾರ್ಟೆಂಟ್ ಹ್ಯೂಮನ್ ಬಾಡಿಗೆ. ಅದೇ ಥರ ಒಂದು ಬಿಸ್ನೆಸ್ಗೆ ಈ ಫೈನಾನ್ಸು ಸರ್ಕ್ಯುಲೇಷನ್ ಆಗ್ತಾ ಇರಬೇಕು. ಇನ್ಫ್ಲೋ ಔಟ್ಫ್ಲೋ ಆಗ್ತಾ ಇದ್ರೆ ಮಾತ್ರ ಫೈನಾನ್ಸು ಫೈನಾನ್ಸು ಬಿಸ್ನೆಸ್ನಲ್ಲಿ ಅವು ತಮ್ಮ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಫೈನಾನ್ಸ್ ಹ್ಯಾಸ್ ಬೀನ್ ರೈಟ್ಲಿ ಟರ್ಮ್ಡ್ ಆಸ್ ಯೂನಿವರ್ಸಲ್ ಲುಬ್ರಿಕೆಂಟ್ ವಿಚ್ ಕೀಪ್ಸ್ ಎಂಟರ್ಪ್ರೈಸಸ್ ಡೈನಮಿಕ್. ಫೈನಾನ್ಸ್ ಹ್ಯಾಸ್ ಬೀನ್ ರೈಟ್ಲಿ ಟರ್ಮ್ಡ್ ಆಸ್ ಯೂನಿವರ್ಸಲ್ ಲುಬ್ರಿಕೆಂಟ್ ಅಂದರೆ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದ್ರವ್ಯತಾ ರೂಪದ ಹಣ ಅಂತ ಹೇಳ್ಬೋದು, ಅಥವಾ ರೈಟ್ಲಿ ಟರ್ಮ್ಡ್ ಆಸ್ ಯೂನಿವರ್ಸಲ್ ಲುಬ್ರಿಕೆಂಟ್. ದ ಫೈನಾನ್ಸ್ ಈಸ್ ರೈಟ್ಲಿ ಟರ್ಮ್ಡ್ ಆಸ್ ಯೂನಿವರ್ಸಲ್. ಎಲ್ಲರೂ ಸಾಮೂಹಿಕವಾಗಿ ಅಕ್ಸೆಪ್ಟ್ ಮಾಡ್ತಕ್ಕಂಥ ಒಂದು ಅಂಶ ಏನಂದರೆ ಫೈನಾನ್ಸು ಇಡೀ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ವ್ಯವಹಾರ ಸಂಸ್ಥೆಗಳಿಗೆ ಫೈನಾನ್ಸು ಭಾಳ ಎಸೆನ್ಷಿಯಲ್ಲು. ಅದಕ್ಕೆ ನಾವು ಸರಿಯಾಗಿ ಹೇಳೋದಾದರೆ ಅದನ್ನು ನಾವು ಯೂನಿವರ್ಸಲ್ ಲುಬ್ರಿಕೆಂಟ್ ಅಂತ ಹೇಳ್ಬೋದು, ಅಂದರೆ ವರ್ಲ್ಡ್ಸ್ ಲೈಫ್ ಬ್ಲಡ್ ಅಂತ ಹೇಳ್ಬೋದು. ಯೂನಿವರ್ಸಲ್ ಲುಬ್ರಿಕೆಂಟ್ ಈಸ್ ಆಲ್ಸೋ ನೋನ್ ಆಸ್ ವರ್ಲ್ಡ್ಸ್ ಲೈಫ್ ಬ್ಲಡ್. ಫೈನಾನ್ಸ್ ಈಸ್ ಆಲ್ಸೋ known as life blood of world's life blood ಅಂತ ಹೇಳ್ಬೋದು. Universal lubricant is also known as world's life blood of any business enterprises. Okay, without the finance, the business, or without the finance, unable to keep the business enterprises in dynamic. But with the keeps of finance, the business enterprise become dynamic. Here, finance has been rightly termed as universal lubricant, which keeps the enterprise dynamic. ಓಕೆ, ಡೈನಮಿಕ್ ಆಗಿ ಇರುವಲ್ಲಿ ಅಂದರೆ ವ್ಯವಹಾರ ಸಂಸ್ಥೆಯನ್ನು ಡೈನಮಿಕ್ ರೂಪದಲ್ಲಿ ಅದನ್ನು ಇಡುವಲ್ಲಿ ಫೈನಾನ್ಸು
ತನ್ನದಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸುತ್ತದೆ. ಮತ್ತು ನಾವು ಫೈನಾನ್ಸನ್ನು ನಾವು ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಜೀವನಾಡಿ ಅಂದರೆ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ವ್ಯವಹಾರ ಸಂಸ್ಥೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಜೀವನಾಡಿ ಅಂತ ನಾವು ಕರಿಬೋದು. ನೋ ಬಿಕಾಸ್ ವೆದರ್ ಬಿಗ್, ಮೀಡಿಯಂ ಆರ್ ಸ್ಮಾಲ್ ಕ್ಯಾನ್ ಬಿ ಸ್ಟಾರ್ಟೆಡ್ ವಿತೌಟ್ ಆ್ಯನ್ ಅಡಿಕ್ವೇಟ್ ಅಮೌಂಟ್ ಆಫ್ ಫೈನಾನ್ಸ್. ಅಂದರೆ ಯಾವುದೇ ಒಂದು ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಯಲ್ಲಿ ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆ ಆಗಿರಲಿ, ಅದಕ್ಕೆ ಆ ಒಂದು ಸಂಸ್ಥೆಗಳಿಗೆ ಅಥವಾ ಸಣ್ಣ ಪ್ರಮಾಣದ ದೊಡ್ಡ ಪ್ರಮಾಣದ ಸಂಸ್ಥೆಗಳಿಗೆ ಫೈನಾನ್ಸ್ ಇಲ್ಲದೇ ತನ್ನ ಒಂದು ವ್ಯವಹಾರವನ್ನು ಅಂದರೆ ಸಮರ್ಪಕವಾಗಿರ್ತಕ್ಕಂಥ ಹಣಕಾಸು ಇಲ್ಲದೇ ಸರ್ವೈವ್ ಆಗಲಿಕ್ಕೆ ಅಂದರೆ ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅಂದರೆ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಒನ್ ಮೋರ್ ಪಾಯಿಂಟ್, ಸೌಂಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಎಸೆನ್ಷಿಯಲ್ ಫಾರ್ ಆಲ್ ಟೈಪ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಅಂದರೆ ನೀವು ಫೈನಾನ್ಸ್ ಬಗ್ಗೆ ತಿಳ್ಕೊಂಡ್ವಿ, ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ನಮಗೆ ಇಂಪಾರ್ಟೆನ್ಸ್ ಅಂತಂದರೆ ಸೌಂಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತ ಹೇಳಿದರೆ, ಅಂದರೆ ಒಂದು ಸಮರ್ಪಕವಾಗಿರ್ತಕ್ಕಂಥ ಹಣಕಾಸಿನ ನಿರ್ವಹಣೆ ಇಲ್ಲದೇ ಯಾವ ಆರ್ಗನೈಸೇಷನ್ಸ್ ಅಂದರೆ ಸಂಘಟನೆಗಳು ಅಂದರೆ ತಮ್ಮ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಸೊ ಹಾಗಾಗಿ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಆರ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಆರ್ ಎನಿ ಆರ್ಗನೈಸೇಷನ್ಸ್ ನೀಡ್ಸ್ sound financial management. Here, sound financial management is essential for all type of organization. It may informal organization or formalized organizations. These two type of words, I mean formal and informal organizations. These two words you already heard in PPBM subject in BCom second semester or first semester. ಈ ಇನ್ಫಾರ್ಮಲ್ ಆರ್ಗನೈಸೇಷನ್ ಮತ್ತು ಫಾರ್ಮಲ್ ಆರ್ಗನೈಸೇಷನ್ ನೀವು BCom-ನಲ್ಲಿ ಈ PPBM ಸಬ್ಜೆಕ್ಟ್ ಓದೋ ಸಮಯದಲ್ಲಿ ಎರಡು ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ, ಓದ್ಕೊಂಡಿರ್ತೀರ ಕೂಡ. ನೀವು ಈ ಸಬ್ಜೆಕ್ಟ್ ನಮಗೆ ಹಳೆ ಶಬ್ದಗಳು ಅಂತ ಹೇಳ್ಬೋದು. ಸೊ ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಪ್ರತಿಯೊಂದು ಆರ್ಗನೈಸೇಷನ್ಗೆ ಸೌಂಡ್ ಆಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೇಕೇ ಬೇಕು. ವಾಟ್ ಯು ಮೀನ್ ಬೈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಲ್ರೆಡಿ ನಾವು ಲರ್ನ್ ಮಾಡಿದ್ದೀವಿ. ಸೊ ಹಿಯರ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಮಾನಿಟರಿಂಗ್ ದ ಎಫೆಕ್ಟಿವ್ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ in fixed assets and working capital. Hence, the financial management has gained much importance over time. My dear friends, the financial management helps in monitoring all the investments made in fixed assets or made in working capital. So it's work as effective monitoring. In monitoring. Andre monitoring is the effective investment. Financial management helps in monitoring the effective investment of funds in fixed assets and working capital. ಕ್ರಿಯಾಶೀಲ ಬಂಡವಾಳದಲ್ಲಾಗಲಿ ಅಥವಾ ಸ್ಥಿರ ಆಸ್ತಿಗಳಲ್ಲಾಗಲಿ ಹೂಡಿಕೆ ಏನಾದರೂ ಮಾಡೋದಿತ್ತು ಅಂದರೆ ಇನ್ವೆಸ್ಟ್ಮೆಂಟ್ ಎಫೆಕ್ಟಿವ್ ಆಗಿರ್ತಕ್ಕಂಥ ಪರಿಣಾಮಕಾರಿ ಹೂಡಿಕೆ ಮಾಡುವ ಒಂದು ಸಮಯದಲ್ಲಿ ಅಂದರೆ ಸಂದರ್ಭದಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಮಾನಿಟರಿಂಗ್ ಮಾಡ್ತದೆ. ಮಾನಿಟರ್ ಅಂದರೆ ಎಲ್ಲದನ್ನ ನಿರ್ವಹಿಸಿ, ಅಂದರೆ ಸಮರ್ಪಕ ಹೂಡಿಕೆ ಮಾಡುವಂಥ ಹೂಡಿಕೆ ಅಂದರೆ ಸ್ಥಿರ ಆಸ್ತಿಗಳಲ್ಲಾಗಲಿ ಮತ್ತು ಕ್ರಿಯಾಶೀಲ ಬಂಡವಾಳದಲ್ಲಿ ಹೂಡಿಕೆ ಮಾಡುವಂಥ ಏನಾದರೂ ಸನ್ನಿವೇಶ ಎದುರು ಬಂದರೆ ಅದನ್ನು ಎಫೆಕ್ಟಿವ್ ರೂಪದಲ್ಲಿ ಅಂದರೆ ಪರಿಣಾಮಕಾರಿ ರೂಪದಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ನಿರ್ವಹಣೆ ಮಾಡ್ಕೊಳ್ತಾ ಹೋಗುತ್ತೆ, ಅದನ್ನು ಸಂಭಾಳಿಸ್ತಾ ಹೋಗುತ್ತೆ, ಅದನ್ನು ನಿರ್ವಹಿಸುತ್ತೆ, ಅದನ್ನು ತನ್ನದಾಗಿರ್ತಕ್ಕಂಥ ಚಾಪನ್ನು ಮೂಡಿಸ್ತಾ ಹೋಗುತ್ತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಹಾಗಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಇತ್ತೀಚಿನ ದಿನಗಳಲ್ಲಿ ಅದು ತನ್ನದಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಬಿಸ್ನೆಸ್ ಆರ್ಗನೈಸೇಷನ್ಸ್ಗೆ ಮತ್ತು ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ ನೀಡ್ತಾ ಬಂದಿದೆ. ಸೊ ನಮ್ಮ ಒಂದು ಲರ್ನಿಂಗ್ ಟಾಕ್ ಒಂದು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ಇದು ಇಂಟ್ರೊಡಕ್ಷನ್ ಪಾರ್ಟು ಅಂಡರ್ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ. ಈಗ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನೋಡೋಣ. Look at this continue part. This continue part on importance of financial management. What are the importance of financial management? Let us discuss one by one. Have a look of this slide. As we can see this picture or slide here, continue to part from importance of financial management. ಈ ಪಾರ್ಟ್ ಬಂದು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಅಂದರೆ ಪ್ರಾಮುಖ್ಯತೆ ಅಂತ ಹೇಳ್ತೀವಿ ಅಥವಾ ಮಹತ್ವ ಅಂತ ಹೇಳ್ತೀವಿ. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ತನ್ನದಾಗಿರ್ತಕ್ಕಂಥ ಮಹತ್ವವನ್ನು ಹೇಗೆ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ, ಅಂದರೆ ಹೇಗೆ ತನ್ನ ಒಂದು ಮಹತ್ವವನ್ನು ನೀಡ್ತಾ ಬಂದಿದೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ indispensable to any organization as it helps in
ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ಅತಿ ಅವಶ್ಯಕ, ಇಂಡಿಸ್ಪೆನ್ಸಿಬಲ್ ಅಂತಿದೆ. ಇದು ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಸಂಘಟನೆಗೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ಅತ್ಯವಶ್ಯಕ ಬೇಕಾಗಿರ್ತಕ್ಕಂಥ ಒಂದು ನಿರ್ವಹಣೆ ಅಂತ ಹೇಳ್ಬೋದು. ಸೊ ಇದು ಯಾವ ರೀತಿ ಹೆಲ್ಪ್ ಮಾಡ್ತದೆ? ಒನ್ ಬೈ ಒನ್. ಫಸ್ಟ್ ಒನ್, ಫೈನಾನ್ಷಿಯಲ್ ಪ್ಲಾನಿಂಗ್ and successful promotion of enterprises of an enterprise. Here successful promotion, financial planning. My dear friends, this is the old word we have already earned, financial planning. So my dear friends, financial planning done in different sub activities like formulation of policies, financial objectives, or developing financial procedures. These are comes under financial planning. Usually it is a just like what we call in simple way regarding financial planning. Financial planning is the process of meeting of organizational goals through the proper management of finance is called financial planning. ಸೊ ಇದು ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ನಾವು ತಿಳ್ಕೊಂಡು, ಇದು ಫೈನಾನ್ಷಿಯಲ್ ಪ್ಲಾನಿಂಗ್ ಮೀನಿಂಗ್ ಆಯಿತು. ಇದ್ರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಹಿಯರ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಸಕ್ಸಸ್ಫುಲ್ ಪ್ರಮೋಷನ್. ಹಿಯರ್ ಸಕ್ಸಸ್ಫುಲ್ ಪ್ರಮೋಷನ್ಸ್ ಮೀನ್ಸ್ ಎಕ್ಸಾಂಪಲ್, efficient and effective financial management is essential to achieve the success of in the promotion of business enterprises. ಅಂದರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಹಣಕಾಸಿನ ಯೋಜನೆ ಮಾಡುವುದರಲ್ಲಿ ಮತ್ತು ಸಕ್ಸಸ್ಫುಲ್ ಪ್ರಮೋಷನ್ ಅಂದರೆ ಪ್ರವರ್ತನೆಯಲ್ಲಿ ಸಮರ್ಪಕವಾಗಿ ಅಂದರೆ ಸಕ್ಸಸ್ಫುಲ್ ಆಗಿರ್ತಕ್ಕಂಥದ್ದು. ಸಕ್ಸಸ್ಫುಲ್ ಮ್ಯಾನ್ ಅಂದರೆ ಆಲ್ರೆಡಿ ಸಾಧಿಸಿರ್ತಕ್ಕಂಥ, ಅಂದರೆ ಸಕ್ಸಸ್ಫುಲ್ ಪ್ರಮೋಷನ್ ಆಫ್ ಆ್ಯನ್ ಎಂಟರ್ಪ್ರೈಸ್, ಒಂದು ಸಕ್ಸಸ್ಫುಲ್ ಪ್ರಮೋಷನ್ ಮಾಡುವುದರಲ್ಲಿ ಮತ್ತು ಫೈನಾನ್ಷಿಯಲ್ ಪ್ಲಾನಿಂಗ್ ನೀಡುವುದರಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತನ್ನದಾಗಿರ್ತಕ್ಕಂಥ ಒಂದು ಚಾಪುವನ್ನು ಅಥವಾ ತನ್ನದಾದ ಪಾತ್ರವನ್ನು ವಹಿಸ್ತಾ ಇದೆ. ಸೊ ಇಲ್ಲಿ ಸಕ್ಸಸ್ಫುಲ್ ಪ್ರಮೋಷನ್ ಅಂದರೆ ಏನು ಗೊತ್ತಾ? ಇಲ್ಲಿ ಸಕ್ಸಸ್ಫುಲ್ ಪ್ರಮೋಷನ್ ಅಂದರೆ ಏನು? ಫಾರ್ ದ ಪರ್ಪಸ್ ಆಫ್ ಸೌಂಡ್ ಫೈನಾನ್ಷಿಯಲ್ ಪ್ಲಾನ್ ಈಸ್ ವೆರಿ ನೆಸಸರಿ ಫಾರ್ ಸಕ್ಸಸ್ ಆಫ್ ಎನಿ ಬಿಸ್ನೆಸ್ ಎಂಟರ್ಪ್ರೈಸಸ್. ಇಟ್ ಈಸ್ ಫೌಂಡ್ ದಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ successful promotion is to achieve the objectives of business enterprises. ಅಂದರೆ ಸಕ್ಸಸ್ಫುಲ್ ಪ್ರಮೋಷನ್ ಅಂದರೆ ಯಶಸ್ವಿಯಾಗಿ, ಅಂದರೆ ವ್ಯವಹಾರ ಸಂಸ್ಥೆಯ ಹಣಕಾಸಿನ ಯೋಜನೆಗಳನ್ನು ಮತ್ತು ವ್ಯವಹಾರ ಸಂಸ್ಥೆಯ ಕೆಲವೊಂದು ಅಂದರೆ ಪ್ರವರ್ತನೆಗಳನ್ನು ಯಶಸ್ವಿ ಮಾಡುವಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತನ್ನದಾಗಿರ್ತಕ್ಕಂಥ ಚಾಪನ್ನು ಮಾಡಿಸ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್, ಅಕ್ವಿಜಿಷನ್ ಆಫ್ ಫಂಡ್ಸ್ ಆಸ್ ಆ್ಯಂಡ್ ವೆನ್ required at a minimum possible cost. Acquisition means here purchasing or acquiring of funds as and when required at the minimum possible cost. Here funds means nothing but a cash, bank balance, all financial resources or working capital as and when required at the minimum possible cost. Minimum possible cost ಅಂದರೆ ಯಾವಾಗ ಹಣಕಾಸಿನ ಸಂಪನ್ಮೂಲಗಳು ವ್ಯವಹಾರ ಸಂಸ್ಥೆಗೆ ಬೇಕೋ ಆ ಸಮಯಕ್ಕೆ ಕಡಿಮೆ ವೆಚ್ಚದಲ್ಲಿ ಪೂರೈಸತಕ್ಕಂಥ ಕೆಲಸವನ್ನು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತದೆ. ಅಂದರೆ ಈ ಬಿಸ್ನೆಸ್ ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ ಎಂಟರ್ಪ್ರೈಸಸ್ ಅಥವಾ ಎನಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಯಾವುದೇ ಒಂದು ಸಂಸ್ಥೆಗಿರಲಿ, ಒಂದು ಕಂಪನಿಗಿರಲಿ, ಬೇಕಾಗಿರ್ತಕ್ಕಂಥ ಫಂಡ್ಸ್ ಅಂತ ಹೇಳಿದರೆ ಅದು ಯಾವ ರೀತಿ ಆದರೂ ಇರ್ಬೋದು. ಅದು ಲೋನ್ಸ್ ರೂಪದಲ್ಲಾದರೂ ಬರ್ಬೋದು, ಕ್ಯಾಶ್ ರೂಪದಲ್ಲಾದರೂ ಬರ್ಬೋದು, ಡಿ ರೂಪದಲ್ಲಾದರೂ ಬರ್ಬೋದು, ಅಥವಾ ಹಣಕಾಸಿನ ಸಂಪನ್ಮೂಲಗಳ ರೂಪದಲ್ಲಾದರೂ ಬರ್ಬೋದು. ಅದನ್ನು ಬಂದಾದಮೇಲೆ ಯಾವಾಗ ಹೇಗೆ ಅದನ್ನು ಬೇಕಾಗಿರ್ತಕ್ಕಂಥ ಸಮಯಕ್ಕೆ ಕಡಿಮೆ ವೆಚ್ಚದಲ್ಲಿ ಅದನ್ನು ತಗೊಳ್ಳೋದ್ರ ಜೊತೆಗೆ ಅದನ್ನು ಅಂದರೆ ಆ ಒಂದು ಫಂಡ್ಸನ್ನು ಮಿನಿಮಮ್ ಕಾಸ್ಟಿಗೆ ಕಡಿಮೆ ವೆಚ್ಚದಲ್ಲಿ ಅದನ್ನು ಪೂರೈಸುವಲ್ಲಿ ಅಥವಾ ಕೊಂಡುಕೊಳ್ಳುವಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಪ್ರಾಪರ್ ಯೂಸ್ ಆ್ಯಂಡ್ ಅಲೋಕೇಶನ್ ಆಫ್ ಫಂಡ್ಸ್. ಅಂದರೆ ಬಂದಿರತಕ್ಕಂಥ ಫಂಡ್ಸನ್ನು ಪ್ರಾಪರಾಗಿ ಯೂಸ್ ಮಾಡೋದು ಮತ್ತು ಅದನ್ನು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಎವೆನ್ಯೂಸ್ನಲ್ಲಿ ಅಲೋಕೇಶನ್ ಮಾಡೋದು. ಅಲೋಕೇಶನ್ ರಿಯಲಿ ಅದನ್ನು ಸಮರ್ಪಕವಾಗಿ ಅಲ್ಲಿಂದಲ್ಲಿಗೆ ಅಂದರೆ ಯಾವ ಭಾಗಕ್ಕೆ ಬೇಕೋ ಆ ಭಾಗಕ್ಕೆ ಅದನ್ನು ಸಮರ್ಪಕವಾಗಿ ಸರಿದೂಗಿಸೋದೇನಿರೋದಲ್ಲ ಅದನ್ನು ನಾವು ಅಲೋಕೇಶನ್ ಆಫ್ ಫಂಡ್ಸ್ ಅಂತ ಹೇಳ್ತೀವಿ. ಮತ್ತು ಪ್ರಾಪರ್ ಯೂಸ್ ಆ್ಯಂಡ್ ಅಲೋಕೇಶನ್ ಆಫ್ ಫಂಡ್ಸ್ ಅಂತ ಹೇಳ್ಬೋದು.
ಅಲೋಕೇಶನ್ ಆಫ್ ಫಂಡ್ಸ್ ಅಂದ್ರೆ ಬಂದಿರತಕ್ಕಂಥ ಫಂಡ್ಸ್ ಅನ್ನ ಆಫ್ಟರ್ ಒಬ್ಟೈನಿಂಗ್ ದ ಫಂಡ್ ಫ್ರಮ್ ಡಿಫರೆಂಟ್. ಓಕೆ, ಥರ್ಡ್ ಪಾಯಿಂಟ್ ಈಸ್ ಓವರ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಟೇಕಿಂಗ್ sound financial decisions. Any decisions relating to the business, I mean what we call a profitability point of view or financial management point of view, the financial management helps to give some sound financial positions regarding profitability or scientific analysis or budget or regarding financial statement. ಈ ಟೇಕಿಂಗ್ ಸೌಂಡ್ ಫೈನಾನ್ಷಿಯಲ್ ಡಿಸಿಷನ್ ಅಂದರೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಹಣಕಾಸಿನ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತನ್ನದಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಅದು ಹೇಗೆ, ಯಾವುದು ನಿರ್ಣಯಗಳು ಅಂದರೆ ಲಾಭದಾಯಕತ್ವಕ್ಕಾಗಲಿ ಅಥವಾ ಬಡ್ಜೆಟ್ಗೆ ಸಂಬಂಧಪಟ್ಟಿರೋದಾಗಲಿ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡುವಂಥ ಸಮಯದಲ್ಲಾಗಲಿ ಅಥವಾ ಕೆಲವೊಂದು ಫಿಗರ್ಸ್ ಮತ್ತು ಫ್ಯಾಕ್ಟ್ಸನ್ನು ಅನಾಲಿಸಿಸ್ ಮಾಡೋ ದೃಷ್ಟಿಯಿಂದ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಅಂಥ ಸಮಯದಲ್ಲಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡುತ್ತೆ. ಜೊತೆಗೆ ನೆಕ್ಸ್ಟ್, ಇಂಪ್ರೂವಿಂಗ್ ದ ಪ್ರಾಫಿಟಬಿಲಿಟಿ ಥ್ರೂ ದ ಫೈನಾನ್ಷಿಯಲ್ ಕಂಟ್ರೋಲ್ಸ್. ದ ಅನದರ್ importance of financial management is improving the profitability through the financial controls. ಹಣಕಾಸಿನ ಕೆಲವೊಂದು ನಿಯಂತ್ರಣಗಳನ್ನು ಮಾಡೋದ್ರ ಮೂಲಕ, ಅಂದರೆ ಲಾಭದಾಯಕತ್ವವನ್ನು ಹೆಚ್ಚು ಮಾಡುವ ಸಮಯದಲ್ಲಿ ಕೆಲವೊಂದು ಫೈನಾನ್ಷಿಯಲ್ ಹಣಕಾಸಿನ ನಿಯಂತ್ರಣಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಲಾಭದಾಯಕತ್ವವನ್ನು ಹೆಚ್ಚಿಸ್ತಕ್ಕಂಥ ಕ್ರಿಯೆಯನ್ನು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದು. ನೆಕ್ಸ್ಟ್, ಸಿಕ್ಸ್ತ್ ಪಾಯಿಂಟ್, ಇನ್ಕ್ರೀಸಿಂಗ್ ದ ವೆಲ್ತ್ ಆಫ್ ದ ಇನ್ವೆಸ್ಟರ್ಸ್ ಆ್ಯಂಡ್ ದ ನೇಷನ್ಸ್ ಆ್ಯಂಡ್ ಪ್ರಮೋಟಿಂಗ್ ಮೊಬಲೈಸಿಂಗ್ ಇಂಡಿವಿಜುವಲ್ ಕಾರ್ಪೊರೇಟಿಂಗ್ ಸೇವಿಂಗ್ಸ್. ಇನ್ಕ್ರೀಸಿಂಗ್ ದ ವೆಲ್ತ್ ಆಫ್ ದ ಇನ್ವೆಸ್ಟರ್ಸ್ ಆ್ಯಂಡ್ ದ ನೇಷನ್ಸ್ ಅಂದರೆ ಈ ಹೂಡಿಕೆದಾರರ ಮತ್ತು ರಾಷ್ಟ್ರದ ಒಂದು ವೆಲ್ತ್ ಅಂತ ಹೇಳ್ತೀವಿ. ಯೋಗಕ್ಷೇಮ ಅಂದರೆ ಏನು ಹೇಳ್ತೀವಿ, ಸಂಪತ್ತಿನ ಕ್ರೋಢೀಕರಣದಲ್ಲಿ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ನೀಡ್ತಾ ಬಂದಿದೆ. ಇದು ಹೂಡಿಕೆದಾರರಿಗಷ್ಟೇ ಅಲ್ಲ ಮತ್ತು ರಾಷ್ಟ್ರಕ್ಕೆ ಕೂಡ ತನ್ನದೇ ಆಗಿರ್ತಕ್ಕಂಥ ವೆಲ್ತನ್ನು ಕ್ರಿಯೇಟ್ ಮಾಡುವಲ್ಲಿ, ಅಂದರೆ ವೆಲ್ತ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಎಫೆಕ್ಟಿವ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಮೇಲೆ ಹೇಳಿದಾಗ ಪಾಯಿಂಟ್, ಫಿಫ್ತ್ ಪಾಯಿಂಟ್, ಇಂಪ್ರೂವಿಂಗ್ ದ ಪ್ರಾಫಿಟಬಿಲಿಟಿ ಅಂದರೆ ಲಾಭದಾಯಕತ್ವವನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ, ಅಂದರೆ ಹೆಚ್ಚು ದಿನಕ್ಕೆ ಅದನ್ನು ಹೆಚ್ಚುವರಿ ಮಾಡ್ತಾ ಬಂದಂತೆಲ್ಲ. ಸೊ ಇನ್ವೆಸ್ಟರ್ಸಿಗೆ ಕೂಡ ಹೂಡಿಕೆ ಮಾಡಿರ್ತಕ್ಕಂಥ ಯಾರು ಆ ಒಂದು ಸಂಸ್ಥೆಯಲ್ಲಿ ಆ ಕಂಪ್ನಿಲಿ ಹೂಡಿಕೆ ಮಾಡಿರ್ತಾರೋ ಅವರಿಗೆ ಪ್ರತಿಫಲ ಹೂಡಿಕೆ ಮಾಡಿರ್ತಕ್ಕಂಥ ಹಣದ ಮೇಲೆ ROI ಅಂತ ಹೇಳ್ತೀವಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ಚೆನ್ನಾಗಿ ಒಂದು ಬಿಸ್ನೆಸ್ ಎಂಟರ್ಪ್ರೈಸಸ್ ತನ್ನ ಹೂಡಿಕೆದಾರರಿಗೆ ನೀಡುತ್ತೆ. ಮತ್ತು ಯಾವಾಗ ಈ ಹೂಡಿಕೆದಾರರು ತಮ್ಮ ಒಂದು ಆದಾಯವನ್ನು ಜಾಸ್ತಿ ಅಂದರೆ ಲಾಭದಾಯಕವನ್ನು ಪಡಿತಾ ಹೋದಂತೆಲ್ಲ, ಯಾವ ಒಂದು ಕಂಪನಿ ತಮ್ಮ ಲಾಭದಾಯಕತೆಯನ್ನು ಹೆಚ್ಚು ಪಡ್ಕೊಳ್ತಾ ಹೋದಂತೆಲ್ಲ ಸರ್ಕಾರಕ್ಕೆ ಸಾಮಾನ್ಯವಾಗಿ ಪರೋಕ್ಷವಾಗಿ ತೆರಿಗೆಯನ್ನು ಭರಿಸಬೇಕಾಗುತ್ತೆ. ಹಾಗಾಗಿ ಇಂಡೈರೆಕ್ಟ್ ಆಗಿ ನೇಷನ್ಸ್ಗಳು ಹೆಲ್ಪ್ ಮಾಡುತ್ತೆ. ಮತ್ತು ಪ್ರಮೋಟಿಂಗ್, ಸೆವೆಂತ್ ಪಾಯಿಂಟ್, ಪ್ರಮೋಟಿಂಗ್ ಅಂಡ್ ಮೊಬಿಲೈಸಿಂಗ್ ಇಂಡಿವಿಜುವಲ್ಸ್ ಅಂಡ್ ಕಾರ್ಪೊರೇಟ್ ಸೇವಿಂಗ್ಸ್. Another major importance of financial management is promoting and mobilizing the individuals and corporate savings. It means savings from public. I mean receiving the finance from different peoples, from peoples or financial institutions. Along with the money can saved by financial management directly. ಸೊ ಯಾವಾಗ ಪ್ರಮೋಟ್ ಮಾಡ್ತಕ್ಕಂಥ ಉತ್ತೇಜನ ನೀಡುತ್ತದೆ, ಯಾವುದಕ್ಕೆ ಉತ್ತೇಜನ ಮತ್ತು ಮೊಬಲೈಸಿಂಗ್ ಕ್ರೋಢೀಕರಿಸ್ತದೆ. ಏನಂತ, ವ್ಯಕ್ತಿಗಳ ಮತ್ತು ಕಂಪನಿಗಳ ಉಳಿತಾಯವನ್ನು ಸಂಗ್ರಹಿಸುವಲ್ಲಿ ಉತ್ತೇಜನ ನೀಡುತ್ತೆ. ಯಾವುದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅದು ವ್ಯಕ್ತಿಗಳದಾಗಿರಲಿ, ಪರ್ಸನ್ಸ್ ಆಗಿರಲಿ ಅಥವಾ ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸೇವಿಂಗ್ಸ್ ಅಂತ ಹೇಳ್ತೀವಿ, ಉಳಿತಾಯಗಳನ್ನು ಸ್ವೀಕರಿಸುವಲ್ಲಿ, ಉಳಿತಾಯಗಳನ್ನು ಮಾಡುವಲ್ಲಿ, ಉಳಿತಾಯದ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಎಂಕರೇಜ್ ಮಾಡುತ್ತೆ. ನೆಕ್ಸ್ಟ್, ಇದಾದ ನಂತರ ಸೊಲ್ಯೂಷನ್ ಟು ದ ಬಿಸ್ನೆಸ್ ಪ್ರಾಬ್ಲಮ್ಸ್. 8th ಪಾಯಿಂಟ್, ಸೊಲ್ಯೂಷನ್ ಟು ದ ಬಿಸ್ನೆಸ್ ಪ್ರಾಬ್ಲಮ್ಸ್. ಎನಿ financial management provides various solutions to the top management problems. If any business enterprise or business organizations or any formal or informal organizations have any problems, the financial management helps to overcome those problems.
ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಯಾವುದೇ ಒಂದು ಕಂಪನಿಗಳು ಅಥವಾ ಸಂಘಟನೆಗಳು ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಗಳಲ್ಲಿ ಏನಾದರೂ ತನ್ನದೇ ಯಾವುದಾದ್ರೂ ಸಮಸ್ಯೆಗಳಿಂದ ನರಳುತ್ತಾ ಇದ್ದರೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ, ಬಿಡಿಸಲಿಕ್ಕೆ ಅದಕ್ಕೆ ಒಂದು ದಾರಿಯನ್ನು, ಪರಿಹಾರವನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನೀಡ್ತಾ ಹೋಗುತ್ತೆ. ಸೊ ಇದು ಒಂದು ಕೂಡ ಅಡ್ವಾಂಟೇಜಸ್ ಅಥವಾ ಏನು ಹೇಳ್ತೀವಿ, ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸ್ಮೂತ್ ರನ್ನಿಂಗ್ ಆಫ್ ಆ್ಯನ್ ಎಂಟರ್ಪ್ರೈಸಸ್. ಅಂದರೆ ಫೈನಾನ್ಸ್ ಈಸ್ ಎಸೆನ್ಷಿಯಲ್ ಫಾರ್ ಸ್ಮೂತ್ ರನ್ನಿಂಗ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್. Finance to an enterprise is like oil to an engine. So finance is just like a engine. I mean, like oil to an engine. ಒಂದು ಇಂಜಿನ್ಗೆ ಆಯಿಲ್ ಇದ್ದಾಗೆ, ಲೂಬ್ರಿಕೆಂಟ್ ಆಯಿಲ್ ಇದ್ದಾಗೆ. ಸೊ ಹಾಗಾಗಿ ಒಂದು ಬೈಕ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗಬೇಕಾದ್ರೆ ಅದಕ್ಕೆ ಪೆಟ್ರೋಲಿಯಂ ಎಷ್ಟು ಅವಶ್ಯಕತೆ ಇದೆ. ಸೊ ಅದೇ ಥರ ಒಂದು ಫೈನಾನ್ಸ್ ಅನ್ನೋದು ಕೂಡ ಒಂದು ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ ಸ್ಮೂತ್ ರನ್ನಿಂಗ್, ಅಂದರೆ ತನ್ನ ಒಂದು ವ್ಯವಹಾರ ಸಂಸ್ಥೆನ ನಿರಂತರವಾಗಿ ಅದನ್ನು ನಡೆಸ್ಕೊಂಡು ಹೋಗ್ಬೇಕಂದ್ರೂ ಕೂಡ ಅದಕ್ಕೆ ಫೈನಾನ್ಸ್ ಅವಶ್ಯಕತೆ ಇದೆ. ಇದು ಪರೋಕ್ಷವಾಗಿ ಹೆಲ್ಪ್ ಮಾಡ್ತದೆ. ನೆಕ್ಸ್ಟು, ಕ್ಯಾಶ್ ಫ್ಲೋ ಆ್ಯಂಡ್ ರಿಕ್ವೈರ್ಮೆಂಟ್ಸ್. ಅಂದರೆ ಬೇಕಾಗಿರ್ತಕ್ಕಂಥ ಕ್ಯಾಶ್ ಎಷ್ಟು ಅವಶ್ಯಕತೆ ಇದೆ, ರಿಕ್ವೈರ್ಮೆಂಟ್ಸ್ ಎಷ್ಟಿದೆ ಅದನ್ನು, ಅಂದರೆ ರಿಕ್ವೈರ್ಮೆಂಟ್ಸ್, ಕ್ಯಾಶ್ ಫ್ಲೋ ಎಷ್ಟಾಗ್ತದೆ. ಅಂಡರ್ ಕ್ಯಾಶ್ ಫ್ಲೋ ದೇರ್ ಆರ್ ಟೂ ಟೈಪ್ಸ್, ಇನ್ಫ್ಲೋ ಆಫ್ ಕ್ಯಾಶ್ ಆ್ಯಂಡ್ ಔಟ್ಫ್ಲೋ ಆಫ್ ಕ್ಯಾಶ್. ಹೌ ಮಚ್ ಆಫ್ ಕ್ಯಾಶ್ ಫ್ಲೋ ಕಮ್ಸ್ ಇನ್ ಆರ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಕ್ಯಾಶ್ ಫ್ರಮ್ ದ ಬಿಸ್ನೆಸ್. ಅಂದರೆ ಎಷ್ಟು ಬಿಸ್ನೆಸ್ಸಿಂದ ಕ್ಯಾಶ್ ಹೊರಗಡೆ ಹೋಯಿತು, ಎಷ್ಟು ಕ್ಯಾಶ್ ಒಳಗಡೆ ಬಿಸ್ನೆಸ್ಸಿಗೆ ಬಂತು. ಜೊತೆಗೆ ಇದಾದಮೇಲೆ ಹಣಕಾಸಿನ ಅವಶ್ಯಕತೆ, ನಗದು ಎಷ್ಟು ಅವಶ್ಯಕತೆ ಇದೆ ಆ ಒಂದು ವ್ಯಾಪಾರ ಸಂಸ್ಥೆಗೆ ನಾನು ಕೂಡ ಹೇಳುವಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತನ್ನದಾಗಿರ್ತಕ್ಕಂಥ ಜಾಬನ್ನು ನೀಡ್ತಾ ಬಂದಿದೆ, ತನ್ನದಾಗಿರ್ತಕ್ಕಂಥ ಪಾತ್ರವನ್ನು ಒಂದು ನೀಡ್ತಾ ಬಂದಿದೆ. ದೀಸ್ ಆರ್ ದ 10 points ಆರ್ ಕಮ್ಸ್ ಅಂಡರ್ ಇಂಪಾರ್ಟೆನ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. Next, our learning talk will continues on my dear friends, our learning talk will continues on financial management. The rest of the topic is functions of financial management. What are the functions of financial management? ಅಂದರೆ ಯಾವ ಕಾರ್ಯಗಳನ್ನು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಅಂದರೆ ಎಷ್ಟು ಥರದ ಕಾರ್ಯಗಳನ್ನು ಇದು ಕಾರ್ಯನಿರ್ವಹಿಸುತ್ತೆ. ಅಂದರೆ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಕಾರ್ಯಗಳು, ಹಣಕಾಸಿನ ನಿರ್ವಹಣೆಯ ಕಾರ್ಯಗಳು ಯಾವುವು, ಎಷ್ಟಿದೆ ಅಂತ ಹೇಳಿದ್ರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಫಂಕ್ಷನ್ಸ್. ಫಸ್ಟ್ ಒನ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆರ್ ಮ್ಯಾನೇಜರಲ್ ಫಂಕ್ಷನ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ರುಟೀನ್ ಫಂಕ್ಷನ್ಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅದು ಹಣಕಾಸಿನ ನಿರ್ವಹಣೆಯಲ್ಲಿ ಎರಡು ಥರದ ಕಾರ್ಯಗಳಿದೆ, ಒಂದು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್, ಇನ್ನೊಂದು ರುಟೀನ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಹಿಯರ್ let us discuss one by one. First, executive functions. So after routine functions, first ನಾವು executive functions ಯಾವ ಅಂತ ನೋಡೋಣ, ಆಮೇಲೆ routine function ಗೆ ಹೋಗೋಣ. ಸೊ executive functions ಗೆ ಇನ್ನೊಂದು ಹೆಸರು ಏನು, ಮ್ಯಾನೇಜರಲ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವ ಎಕ್ಸಿಕ್ಯೂಟಿವ್ ಫಂಕ್ಷನ್ಸು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಮಾಡುತ್ತೆ, ಅಂದರೆ ಈ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂದರೆ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್, ಫಂಡ್ ರಿಕ್ವೈರ್ಮೆಂಟ್ ಡಿಸಿಷನ್. Fund requirement decision. My dear friends, fund requirement decision is also known as financial forecasting. ಈ ಫಂಡ್ ರಿಕ್ವೈರ್ಮೆಂಟ್ ಡಿಸಿಷನ್ ಅದು ಇನ್ನೊಂದು ಹೆಸರು ಏನಂದರೆ ಫೈನಾನ್ಷಿಯಲ್ ಫೋರ್ಕಾಸ್ಟಿಂಗ್. ಸೊ ಹಿಯರ್ ದ ಪ್ರೈಮರಿ ಫಂಕ್ಷನ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಸ್ ಎಸ್ಟಿಮೇಟ್ ಹೌ ಮಚ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಡ್ಸ್ ಈಸ್ ರಿಕ್ವೈರ್ಡ್, ವೆದರ್ ಇಟ್ ಇಸ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್. ಅಂದರೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಮೊದಲ ಕಾರ್ಯ ಏನು ಅಂದರೆ, ಮೊದಲ ಪ್ರೈಮರಿ ಫಂಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ಪ್ರಾಥಮಿಕ ಕಾರ್ಯ ಏನಂತ ಹೇಳಿದ್ರೆ, ಎಷ್ಟು ಟೈಪ್ಸ್ ಫಂಡ್ಸ್ ಬೇಕಾಗುತ್ತೆ, ಶಾರ್ಟ್ ಟರ್ಮ್ ಫಂಡ್ಸ್ ಬೇಕು, ಲಾಂಗ್ ಟರ್ಮ್ ಫಂಡ್ಸ್ ಬೇಕು ಅನ್ನೋದನ್ನ ಹೇಳುವಲ್ಲಿ ಇದನ್ನ ಈ ರೀತಿ ಇದು ಮುಂದಂದಾಜು ಮಾಡ್ತದೆ. ಅಂದರೆ ಇಟ್ ಹೆಲ್ಪ್ಸ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಟು ನೋ how many types of funds is needed, or short term fund is required for working capital, or long term fund is required for fixed capital. Andre alpavadi, I mean short term, there are two types of funds under financial forecasting. First one, short term fund. Short term fund is required for working capital, but whereas long term fund is required for fixed capital, I mean actually acquisition or purchase of fixed assets. ಫಂಡ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ಕೊಂಡು ಫೈನಾನ್ಷಿಯಲ್ ಫೋರ್ಕಾಸ್ಟಿಂಗ್ ಅಂತ ಹೇಳ್ತೀವಿ. ಈ ಫಂಡ್ ರಿಕ್ವೈರ್ಮೆಂಟ್ಸ್ ಎಷ್ಟು ಥರದ ಫಂಡ್ಸ್ ಬೇಕಾಗುತ್ತೆ, ರಿಕ್ವೈರ್ಮೆಂಟ್ ಡಿಸಿಷನ್ ಮಾಡಬೇಕಾದ್ರೆ
ಅಂದರೆ ನಿಧಿಗಳ ಬೇಕಾಗುವಿಕೆಯ ನಿರ್ಧಾರಗಳನ್ನು ಫಸ್ಟ್ ಕೆಲಸ ಅಂದರೆ ಎಕ್ಸಿಕ್ಯೂಟಿವ್ ಫಂಕ್ಷನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಈ ಫಂಡ್ಸಲ್ಲಿ ಎರಡು ಥರದ್ದು ಬರುತ್ತೆ, ಒಂದು ಶಾರ್ಟ್ ಟರ್ಮ್, ಒಂದು ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಫಂಡ್ ಬಂದು ವರ್ಕಿಂಗ್ ಕ್ಯಾಪಿಟಲ್ಗೆ ಬೇಕಾಗುತ್ತೆ. ಲಾಂಗ್ ಟರ್ಮ್ ಫಂಡ್ ಬಂದು ಕೆಲವೊಂದು ಸ್ಥಿರ ಆಸ್ತಿಗಳನ್ನು ಕೊಂಡುಕೊಳ್ಳುವಲ್ಲಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಫಸ್ಟ್ ಫಂಕ್ಷನ್ ಬಂದು ಈ ಥರದ ಒಂದು ಫಂಕ್ಷನನ್ನು ಶಾರ್ಟ್ ಟರ್ಮಿಗೆ ಬೇಕಾಗಿರ್ತಕ್ಕಂಥ ಅಲ್ಪಾವಧಿಗೆ ಬೇಕಾಗಿರ್ತಕ್ಕಂಥ ಹಣಕಾಸು ಎಷ್ಟು, ಅಲ್ಪಾವಧಿಗೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಕ್ರಿಯಾಶೀಲ ಬಂಡವಾಳದಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಅಂದರೆ ಅದಕ್ಕೆ ಅಂದರೆ ಆ ಒಂದು ವರ್ಕಿಂಗ್ ಕ್ಯಾಪಿಟಲ್ಗೆ ಬೇಕಾಗುತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್. ಲಾಂಗ್ ಟರ್ಮ್ ಬಂದು ಅಕ್ವಿಜಿಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಲಾಂಗ್ ಟರ್ಮ್ ಫಂಡ್ ರಿಕ್ವೈರ್ಡ್ ಫಾರ್ ಫಿಕ್ಸ್ಡ್ ಕ್ಯಾಪಿಟಲ್, ಸ್ಥಿರವಾಗಿರ್ತಕ್ಕಂಥ ಬಂಡವಾಳಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ಮೊದಲನೇ ಕೆಲಸ ಬಂದು ಫಂಡ್ ರಿಕ್ವೈರ್ಮೆಂಟ್ ಡಿಸಿಷನ್. ಸೆಕೆಂಡ್ ಒನ್ ಫೈನಾನ್ಷಿಯಲ್ ಪ್ಲಾನಿಂಗ್. ಸೊ ಹಿಯರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಆಲ್ರೆಡಿ ನಾವು ಇದ್ರ ಬಗ್ಗೆ ಮೀನಿಂಗ್ ನಾವು ತಿಳ್ಕೊಂಡಿದ್ವಿ. ವಾಟ್ ಯು ಮೀನ್ ಬೈ ಫೈನಾನ್ಷಿಯಲ್ ಪ್ಲಾನಿಂಗ್ ಆಲ್ರೆಡಿ ವಿ ಹ್ಯಾವ್ discussed and learned the word of financial management. Here financial planning is done under three distinct sub activities, namely formulation of financial objectives, framing of financial policies, third one developing financial procedures. These are the financial planning comes under ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಈ ಫೈನಾನ್ಷಿಯಲ್ ಪ್ಲಾನಿಂಗ್ನಲ್ಲಿ 3 ಥರದ ಆ್ಯಕ್ಟಿವಿಟೀಸನ್ನು ಮಾಡಲಾಗುತ್ತೆ. ಒಂದು ಫಾರ್ಮುಲೇಷನ್ ಆಫ್ ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್, ಹಣಕಾಸಿನ ಉದ್ದೇಶಗಳೇನಿದೆ ಅದನ್ನು ಕಾರ್ಯಗತಗೊಳಿಸಬೇಕಾದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕಾಗುತ್ತೆ. ಈ ಒಂದು ಕೆಲಸ ಕೂಡ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಭಾಳ ಮಾಡುತ್ತೆ. ಮತ್ತು ಎರಡನೇದು ಫ್ರೇಮಿಂಗ್ ಆಫ್ ಫೈನಾನ್ಷಿಯಲ್ ಪಾಲಿಸೀಸ್, ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧೋರಣೆಗಳನ್ನು ನಿರ್ಮಾಣ ಮಾಡುವಲ್ಲಿ. ಮತ್ತು ಡೆವಲಪಿಂಗ್ ಫೈನಾನ್ಷಿಯಲ್ ಪ್ರೊಸೀಜರ್ಸ್, ಹಣಕಾಸಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ನೀತಿ ಏನಿದ್ದಾವೆ, ಪ್ರೊಸೀಜರ್ಸ್, ವಿಧಾನ ಏನಿದೆ ಅದನ್ನು ಕೂಡ ಇದು ಇಂಪ್ಲಿಮೆಂಟ್ ಮಾಡುವಲ್ಲಿ ಕೂಡ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಥರ್ಡ್ ಒನ್ ಅಂದರೆ ಇದು ಫೈನಾನ್ಷಿಯಲ್ ಪ್ಲಾನಿಂಗ್ನಲ್ಲಿ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಎಕ್ಸಿಕ್ಯೂಟಿವ್ ಫಂಕ್ಷನಲ್ಲಿ ಬರ್ತಕ್ಕಂಥ ಥರ್ಡ್ ಪಾಯಿಂಟ್, ಅದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಥರ್ಡ್ ಒನ್ ಫೈನಾನ್ಸಿಂಗ್ ಡಿಸಿಷನ್. ಸೊ ಫೈನಾನ್ಸಿಂಗ್ ಡಿಸಿಷನ್ಸ್ when the fund is required, where to acquire the funds from, how to acquire the funds. I mean, in order to meet the requirements of the firm, the financial management has to decide or take decisions regarding financing decisions, namely when the fund is required, where to acquire the funds from, how to acquire the funds. ಅಂದರೆ ಈ ಫೈನಾನ್ಸಿಂಗ್ ಡಿಸಿಷನ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ತನ್ನದಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ಕೆಲವೊಂದು ನಿರ್ಧಾರಗಳು ಕೂಡ ಸಂಸ್ಥೆಯ ಪರವಾಗಿ ಕೂಡ ಅಂದರೆ ಸಂಸ್ಥೆಯ ದೃಷ್ಟಿಯಿಂದಾಗಲಿ ಸಂಸ್ಥೆಯ ಪರವಾಗಿ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಪರೋಕ್ಷವಾಗಿ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ ಯಾವಾಗ ಫಂಡ್ ಬೇಕಾಗುತ್ತೆ, ವೆನ್ ದ ಫಂಡ್ ಈಸ್ ರಿಕ್ವೈರ್ಡ್, ಎಲ್ಲಿಂದ ಫಂಡ್ಸನ್ನು ಕಲೆಕ್ಟ್ ಮಾಡಬೇಕು, ವೇರ್ ಟು ಅಕ್ವೈರ್ ದ ಫಂಡ್ಸ್ ಫ್ರಮ್. ಥರ್ಡ್ ಒನ್ ಹೌ ಟು ಅಕ್ವೈರ್ ದ ಫಂಡ್ಸ್, ಹೇಗೆ ನೀವು ನಿಧಿಗಳನ್ನು ಸಂಗ್ರಹಿಸಬೇಕು, ಹೇಗೆ ಎಲ್ಲಿ ಯಾವಾಗ ಅದನ್ನು ಯಾವಾಗ ಬೇಕಾಗುತ್ತೆ ವ್ಯವಹಾರ ಸಂಸ್ಥೆಗೆ, ಮತ್ತು ಯಾವಾಗ ಅದನ್ನು ಎಲ್ಲಿಂದ ನಿಧಿಗಳನ್ನು ಸಂಗ್ರಹಿಸಬೇಕು, ಯಾವಾಗ ನಿಧಿಗಳು ಬೇಕಾಗುತ್ತೆ, ಮತ್ತು ಹೇಗೆ ನಿಧಿಗಳು ಪರ್ಚೇಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಫೈನಾನ್ಸಿಂಗ್ ಡಿಸಿಷನ್ನ ಇಂಡೈರೆಕ್ಟ್ ಆಗೋದು ಹೆಲ್ಪ್ ಮಾಡುತ್ತೆ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದು ಕೂಡ ಒಂದು ಥರ್ಡ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ಆಲ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ರಿಕ್ವೈರ್ಸ್ ದ ಫಂಡ್ಸ್ ಆ್ಯಂಡ್ ಎವರಿ ಫೈನಾನ್ಷಿಯಲ್ ಮ್ಯಾನೇಜರ್ ಈಸ್ ಫೇಸಿಂಗ್ ದಿಸ್ ಪ್ರಾಬ್ಲಮ್. ಅಂದರೆ ಫೈನಾನ್ಷಿಯಲ್ ಮ್ಯಾನೇಜರು ಈ ಥರದ ಒಂದು ಫೈನಾನ್ಸಿಂಗ್ ಡಿಸಿಷನ್ ಅನ್ನು ತಗೋಬೇಕಾದ್ರೆ ಸಾಮಾನ್ಯವಾಗಿ ಈ ಥರದ ಒಂದು ಸಮಸ್ಯೆಗಳನ್ನು ಎದುರಾಗುತ್ತೆ. ಸೊ ಆ ಸಮಸ್ಯೆಗಳನ್ನ ಎದುರಿಸಬೇಕಾದ್ರೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಈ ಫೈನಾನ್ಷಿಯಲ್ ಮ್ಯಾನೇಜರ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ investment decisions. Here investment decisions means it is treated as, or it is related to decide how much cash will be invested in fixed assets and how much in current assets, which are normally converted into cash within a year, isn't it? Investment in asset is asset management policy. ಅಂದರೆ ಎಷ್ಟು ಹಣ ಬೇಕು, investment decisions is made by financial management behalf of the business enterprises or behalf of the
financial manager, it work or it functioned behalf of the organizations or chief financial manager or business enterprises. ಈ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂದರೆ ಏನು? ಇದು ಎಷ್ಟು ಹಣ ಬೇಕು, ನಗದು ರೂಪದಲ್ಲಿ ಹಣ ಎಷ್ಟು ಬೇಕು, ಯಾವ ಆಸ್ತಿಯಲ್ಲಿ ಈ ನಗದು ಹಣವನ್ನು ಹೂಡಿಕೆ ಮಾಡಬೇಕು, ಯಾವ ಆಸ್ತಿ ಅಂತ ಹೇಳಿದ ಕೂಡಲೇ ಅಲ್ಲಿ ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿ, ಯಾವ ಚರ ಆಸ್ತಿಯಲ್ಲಿ ಹೂಡಿಕೆ ಮಾಡಬೇಕು, ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನು ಹೇಳ್ತಕ್ಕಂಥ ಕೆಲಸ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಯಾವಾಗ ಈ ಆಸ್ತಿಗಳಲ್ಲೇ ಹೂಡಿಕೆ ಮಾಡಿದ್ರೆ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಇನ್ ಅಸೆಟ್ಸ್ ಅಂತ ಹೇಳಿದ ಕೂಡಲೇ ಅದಕ್ಕೆ ನಾವೇನಂತ ಕರೀಬೇಕು? ಅಸೆಟ್ಸ್ ಮ್ಯಾನೇಜ್ಮೆಂಟ್ ಪಾಲಿಸಿ ಅಂತ ಕರಿತೀವಿ. ಸೊ ಇನ್ವೆಸ್ಟ್ಮೆಂಟ್ ಡಿಸಿಷನ್. ನೆಕ್ಸ್ಟ್ 5th one, ಡಿವಿಡೆಂಡ್ ಡಿಸಿಷನ್ಸ್. ಡಿವಿಡೆಂಡ್ ಡಿಸಿಷನ್ಸ್ ಅಂದರೆ dividend decisions is also known as distribution of profit. Under dividend decisions, it involves the determination of the percentage of profit earned by the enterprises which is to be paid to the shareholders. How much part of the profit is to be distributed among the shareholders? This is the question. Answer to this question is the financial management played or functioned one more function has dividend decision. ಅಂದರೆ ಎಷ್ಟು ಕಂಪನಿ ಗಳಿಸಿರ್ತಕ್ಕಂಥ ಲಾಭದಲ್ಲಿ ಎಷ್ಟು ಪ್ರಮಾಣದ ಅಂದರೆ ಎಷ್ಟು ಪ್ರಮಾಣವನ್ನು ಷೇರುದಾರರಿಗೆ ಹಂಚಬೇಕು ಅನ್ನೋದು ಕೂಡ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡುತ್ತೆ. ಅಂದರೆ ಡಿವಿಡೆಂಡ್ ಡಿಸಿಷನ್ ಅಂದ್ರೆ ಏನು? ಕಂಪನಿ ಪ್ರತಿ ವರ್ಷ ಲಾಭ ಗಳಿಸಿದರೆ ಲಾಭದಲ್ಲಿ ಒಂದು ಭಾಗವನ್ನು ಷೇರುದಾರರಿಗೆ ಹಂಚಬೇಕು. ಎಷ್ಟು ಹಂಚಬೇಕು ಅನ್ನೋದನ್ನ ಕೆಲವೊಂದು ಸ್ಟ್ಯಾಟ್ಯುಟರಿ ಪ್ರಾವಿಷನ್ಸ್ ಇದೆ. ಈ ಸ್ಟ್ಯಾಟ್ಯುಟರಿ ಪ್ರಾವಿಷನ್ಸ್ ಅನ್ನ ಡಿವಿಡೆಂಡ್ ಡಿಸಿಷನ್ ಅಂತ ಪಾಠ ಲಾಸ್ಟ್ ಚಾಪ್ಟರ್ ಬಂದಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಡಿವಿಡೆಂಡ್ ಡಿಸಿಷನ್ ಅಂದ್ರೆ ಏನು? ಕಂಪನಿ ಗಳಿಸ್ತಕ್ಕಂಥ ಲಾಭದಲ್ಲಿ ಒಂದು ಭಾಗವನ್ನು ಷೇರುದಾರರಿಗೆ ಎಷ್ಟು ಕೊಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಹೆಲ್ಪ್ ಮಾಡುತ್ತೆ. ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಇಂಡೈರೆಕ್ಟ್ ಆಗಿ ಫೈನಾನ್ಷಿಯಲ್ ಮ್ಯಾನೇಜರ್ಗಾಗಲಿ ಅಥವಾ ಬಿಸ್ನೆಸ್ ಎಂಟರ್ಪ್ರೈಸಸ್ಗಾಗಲಿ ಪರೋಕ್ಷವಾಗಿ ಕಾರ್ಯ ನಿರ್ವಹಿಸುವಲ್ಲಿ ಇದು ತನ್ನದಾಗಿರ್ತಕ್ಕಂಥ ಕಾರ್ಯವನ್ನು ಪರೋಕ್ಷವಾಗಿ ಇವರಿಗೆ ಹೇಳಿಕೊಡ್ತದೆ. ನೆಕ್ಸ್ಟ್ 6th one, cash flow and requirement. Adequate supply of cash is available at the right time for smooth running of the business. Inflow of cash is depend upon the sales and outflow of cash is depend upon the requirements or purchase. Cash outflows or cash requirements depend upon the value of sales. My dear friends, inflow of cash depends upon the sales and cash outflow or cash requirement depends upon the value of sales. ಅಂದರೆ ಇನ್ಫ್ಲೋ ಆಫ್ ಕ್ಯಾಶ್ ಮುಂದೆ ಯಾವಾಗ ವಸ್ತುಗಳು ಮಾರಾಟ ಆದರೆ ಕ್ಯಾಶ್ ಫ್ಲೋ ಆಗುತ್ತೆ. ರಿಕ್ವೈರ್ಮೆಂಟ್ ಯಾವಾಗ ಆಗುತ್ತೆ? ವ್ಯಾಲ್ಯೂಮ್ ಆಫ್ ಸೇಲ್ಸ್, ಎಷ್ಟು ಪ್ರಮಾಣದಲ್ಲಿ ಸೇಲ್ಸ್ ಆಗ್ತಾ ಇದೆ ಅಂತ ನೋಡಿಕೊಂಡು ಅದ್ರ ಮೇಲೆ ಕ್ಯಾಶ್ ರಿಕ್ವೈರ್ಮೆಂಟ್ ಆಗುತ್ತೆ. ಈ ಥರದ್ದು ಕೂಡ ಒಂದು ಕಾರ್ಯವನ್ನು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಜೊತೆಗೆ ಫೈನಾನ್ಷಿಯಲ್ ಮ್ಯಾನೇಜರು ಇದನ್ನ ಡಿಸೈಡ್ ಮಾಡ್ತಾನೆ. ಹೌ ಮಚ್ ಕ್ಯಾಶ್ ಈಸ್ ರಿಕ್ವೈರ್ಡ್ ಟು ಮೀಟ್ ಕರೆಂಟ್ ಅಬ್ಲಿಗೇಷನ್ಸ್, ಹೌ ಮಚ್ ಕ್ಯಾಶ್ ಈಸ್ ರಿಕ್ವೈರ್ಡ್ ಟು ಮೀಟ್ ದ ಲಾಂಗ್ ಟರ್ಮ್ ಅಬ್ಲಿಗೇಷನ್ಸ್, ದೆನ್ ಎನಿ ಪೇಮೆಂಟ್ ಆಫ್ ಬಿಲ್ಸ್, ಅಂದರೆ ಅಲ್ಪಾವಧಿಗೆ ಬೇಕಾಗಿರ್ತಕ್ಕಂಥ ಹಣ ಎಷ್ಟು ಪಾವತಿ ಮಾಡಲಿಕ್ಕೆ ಬೇಕು, ದೀರ್ಘಾವಧಿಗೆ ಎಷ್ಟು ಕೊಡತಕ್ಕ ಖರ್ಚುಗಳು ಎಷ್ಟಿದನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ನಗದು ಪ್ರಮಾಣದ ಹಣ, ಮತ್ತು ಯಾವುದಾದ್ರು ಬಿಲ್ಗಳನ್ನು ಅಲ್ಪಾವಧಿಗಾಗಲಿ ದೀರ್ಘಾವಧಿಗಾಗಲಿ ಬೇಕಾಗಿರ್ತಕ್ಕಂಥ ಬಿಲ್ಗಳನ್ನ ಪಾವತಿ ಮಾಡುವಲ್ಲಿ ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಪರೋಕ್ಷವಾಗಿ ಅಥವಾ ನೇರವಾಗಿ ಸಹಾಯಕಾರಿ, ಅಂದರೆ ತನ್ನದಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ. ನೆಕ್ಸ್ಟ್ ಒನ್, ಅಪ್ರೈಸಲ್ ಆಫ್ financial performance. What do you mean by appraisal of financial performance? My dear friends, we don't need take too much of time to discuss on appraisal of financial performance. Here it is the study of financial manager to check the financial performance the funds invested in the business enterprises. It requires the respective analysis of operating period to evaluate the efficiency of the financial plan. Andre, it is the duty of financial manager to check the financial performance of the funds invested in the business enterprises. ಅಂದರೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಎಷ್ಟು ಪ್ರಮಾಣದ ಹಣ ಹೂಡಿಕೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ
ಹೇಳಬೇಕು ಅಂದರೆ ಎಷ್ಟು ಪ್ರಮಾಣದಲ್ಲಿ ಹೂಡಿಕೆ ಆಗಿದೆ ಅನ್ನೋದನ್ನು ತಿಳಿಪಡಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರ್ದು ಅಂದರೆ ಫೈನಾನ್ಷಿಯಲ್ ಮ್ಯಾನೇಜರ್ದು. ಸೊ ಈ ಫೈನಾನ್ಷಿಯಲ್ ಮ್ಯಾನೇಜರ್ ಅಪ್ರೈಸಲ್ ಅಂದರೆ ಏನು ಅಂದರೆ ನಾವೇನು ಹೇಳ್ತೀವಿ, ನಿಷ್ಕರ್ಷೆ ಅಂತ ಹೇಳ್ತೀವಿ. ಸೊ ಎಷ್ಟು ಪ್ರಮಾಣದಲ್ಲಿ ಒಂದು ವ್ಯವಹಾರ ಹಣ ಹೂಡಿಕೆ ಆಗಿದೆ ವ್ಯವಹಾರ ಸಂಸ್ಥೆಯಲ್ಲಿ, ಆ ಹೂಡಿಕೆ ಆಗಿರ್ತಕ್ಕಂಥ ಹಣದಲ್ಲಿ ಎಷ್ಟು ಹೂಡಿಕೆ ಆಗಿದೆ ಅನ್ನೋದನ್ನ ಹೇಳುವಂಥ ಕರ್ತವ್ಯ ಫೈನಾನ್ಷಿಯಲ್ ಮ್ಯಾನೇಜರ್ದು. ಸೊ ಇಲ್ಲಿ ಈ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂದರೆ ಏನು ಅಂದರೆ it is requires the respective analysis of the operating period to evaluate the efficiency of the financial planning. For the purpose of evaluating the financial planning, the appraisal of financial performance is required. ನಿಷ್ಕರ್ಷೆ ಮಾಡಬೇಕು, ಹಣಕಾಸಿನ ನಿರ್ವಹಣೆ ಎಷ್ಟಿದೆ ಅಂದರೆ ಅದರ ಒಂದು ಕಾರ್ಯರೂಪ ಎಷ್ಟಿದೆ, ಅದರ ಒಂದು ಪರ್ಫಾರ್ಮೆನ್ಸ್ ಎಷ್ಟಿದೆ ಅನ್ನೋದು ತಿಳಿಪಡಿಸುವಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 8.1 borrowing policy decision. So borrowing policy decision, all organizations plan for the expansion of the business for which it requires additional funds. ಯಾವುದೇ ಒಂದು ವ್ಯವಹಾರ ಸಂಸ್ಥೆ ತನ್ನ ಒಂದು ವ್ಯವಹಾರದ ಮಿತಿಯನ್ನು ವಿಸ್ತರಿಸಬೇಕಾದ್ರೆ ಅದಕ್ಕೆ ಹೆಚ್ಚುವರಿ ಹಣ ಬೇಕಾಗುತ್ತೆ. ಅಂತ ಹೆಚ್ಚುವರಿ ಹಣ ಬೇಕಾದಾಗ ಬಾರೋಯಿಂಗ್ ಅಂದರೆ ಹೊರಗಡೆಯಿಂದ ನಾವು ಸಾಲ ರೂಪದಲ್ಲಿ ಹಣವನ್ನು ಸಂಗ್ರಹಿಸಬೇಕಾಗುತ್ತೆ. ಈ ಹಣವನ್ನು ಸಂಗ್ರಹಿಸಬೇಕಾದ್ರೆ ಕೆಲವೊಂದು ಧೋರಣೆಗಳನ್ನು ಮಾಡಬೇಕಾಗುತ್ತೆ. ಈ ಧೋರಣೆ ಮಾಡುವಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಎಕ್ಸಿಕ್ಯೂಟಿವ್ ಫಂಕ್ಷನ್ ಆಗಿ ಫಂಕ್ಷನ್ಸ್ ರೂಪದಲ್ಲಿ ಹೆಲ್ಪ್ ಮಾಡುತ್ತೆ. ಬಾರೋಯಿಂಗ್ ಪಾಲಿಸಿ ಅಂದರೆ ಬಾರೋಯಿಂಗ್ ಅಂದರೆ ಲೋನ್ಸ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಆಮೇಲೆ ಬೈ ಇಶ್ಯೂಯಿಂಗ್ ನ್ಯೂ ಶೇರ್ಸ್, ಬೈ ಫ್ಲೋಟಿಂಗ್ ನ್ಯೂ ಡಿಬೆಂಚರ್ಸನ್ನು ವಿತರಿಸೋದಾಗಲಿ, ಶೇರುಗಳನ್ನು ವಿತರಿಸೋದಾಗಲಿ, ಅಥವಾ ಬಾರೋಯಿಂಗ್ ಫ್ರಮ್ ಕಮರ್ಷಿಯಲ್ ಬ್ಯಾಂಕ್ಸ್, ಬಾರೋಯಿಂಗ್ ಫ್ರಮ್ ನ್ಯೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಬ್ಯಾಂಕ್ಗಳಿಂದಾಗಲಿ ಅಥವಾ ಹಣಕಾಸಿನ ಸಂಸ್ಥೆಗಳಿಂದಾಗಲಿ ಹಣವನ್ನು ಸಾಲದ ರೂಪದಲ್ಲಿ ಪಡ್ಕೊಳ್ಳೋದಾಗಲಿ, ಅಥವಾ ಕಂಪನಿಯಲ್ಲಿ ಇರ್ತಕ್ಕಂಥ ಶೇರುಗಳನ್ನು ವಿತರಿಸೋದಾಗಲಿ, ಅಥವಾ ಯಾವುದೇ ಆಸ್ತಿಗಳನ್ನು ಪರ್ಚೇಸ್ ಮಾಡ್ಕೊಂಡಾದ್ಮೇಲೆ ಆಸ್ತಿಗಳನ್ನು ಪರ್ಚೇಸ್ ಮಾಡ್ಕೊಂಡ ನಂತರ ಕಂಪನಿಯಲ್ಲಿ ಹಣ ಇಲ್ಲದೆ ಇದ್ದಾಗ ಆಸ್ತಿಗಳನ್ನು ಕೊಂಡ್ಕೊಂಡಾದ್ಮೇಲೆ ಯಾರಿಂದ ಆಸ್ತಿಗಳನ್ನು ಕೊಂಡ್ಕೊಂಡಿರ್ತೀವಿ ಸಪ್ಲೈಯರ್ಸಿಂದ, ಆ ಸಪ್ಲೈಯರ್ಸಿಗೆ ನಾವು ಹಣವನ್ನು ಪಾವತಿ ಮಾಡಲಿಕ್ಕೆ ನಮ್ಮ ಕಡೆ ಹಾರ್ಡ್ ಕ್ಯಾಶ್ ಇಲ್ಲ ಅಂದಾಗ, ಕ್ಯಾಶ್ ಇಲ್ಲದೆ ಇದ್ದಾಗ ಏನು ಮಾಡಬೇಕು, ನಾವು ಡಿಬೆಂಚರ್ಸನ್ನು ಕೂಡ ನಾವು ಇಶ್ಯೂ ಮಾಡ್ಬೋದು. ಈ ಥರದ ಒಂದು ಪಾಲಿಸಿಯನ್ನು ಬಾರೋಯಿಂಗ್ ಪಾಲಿಸಿ ಡಿಸಿಷನನ್ನು ಮಾಡುತ್ತೆ. ಬಾರೋಯಿಂಗ್ ಪಾಲಿಸಿ ಡಿಸಿಷನಲ್ಲಿ ಬರುತ್ತೆ. ಇದು ಎಕ್ಸಿಕ್ಯೂಟಿವ್ ಫಂಕ್ಷನಲ್ಲಿ ಬರ್ತಕ್ಕಂಥ ಒಂದು ಕಾರ್ಯ. ನೆಕ್ಸ್ಟ್ ರುಟೀನ್ ಫಂಕ್ಷನ್ಸ್ ಟು ಸಪ್ಲೈ ದ ಫಂಡ್ಸ್. ಫಸ್ಟ್ ಒನ್, ಎಷ್ಟು ಪ್ರಮಾಣದ ಫಂಡ್ಸ್ ಬೇಕಾಗುತ್ತೆ ಟು ಎನ್ಶೋರ್ ದ ಸಪ್ಲೈ ಫಂಡ್ಸ್ ಟು ಆಲ್ ಪಾರ್ಟ್ ಆಫ್ ದ ಆರ್ಗನೈಸೇಷನ್. ಅಂದರೆ ಸಪ್ಲೈ ದ ಫಂಡ್ಸ್ ಅಂದರೆ ಆರ್ಗನೈಸೇಷನ್ ಅಂತ ಏನು ಹೇಳ್ತೀವಿ, ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ಭಾಗಗಳಿಗೆ ಎಷ್ಟು ಪ್ರಮಾಣದ ಫಂಡ್ಸ್ ಬೇಕಾಗುತ್ತೆ ಅನ್ನೋದನ್ನು ಕೂಡ ಈ ಕೆಲಸವನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ರೂಟೀನ್ ಫಂಕ್ಷನ್ಸ್, ಇದು ದಿನನಿತ್ಯ ಆಗ್ತಕ್ಕಂಥ ಕೆಲಸಗಳು. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಒನ್, ಟು ನೆಗೋಷಿಯೇಟ್ ವಿತ್ ಬ್ಯಾಂಕರ್ಸ್. Bankers means nothing but financial institutions or other suppliers. These are different sources of funds. To negotiate with the bankers who are our financial institutions and other suppliers of credit. ಅಂದರೆ ಬ್ಯಾಂಕರ್ಸ್ ಅಂತ ಹೇಳ್ತೀವಿ, ಬ್ಯಾಂಕಿನವ್ರ ಜೊತೆಗೆ ಏನಾದರೂ ನೆಗೋಸಿಯೇಷನ್ಸ್ ಇದ್ದರೆ ಕೊಡತಕ್ಕಂಥ ಖರ್ಚುಗಳು ಅಂದರೆ ಸಾಲ ತಗೊಳ್ಳೋದಾಗಲಿ ಅಥವಾ ಸಾಲ ಮರುಪಾವತಿ ಮಾಡೋದಾಗಲಿ, ಈ ಥರದ ಏನಾದರೂ ಕಾರ್ಯಗಳೇನಿದ್ದರೆ ಇದು ಸಂಸ್ಥೆಯ ಪರವಾಗಿ ಅಥವಾ ಫೈನಾನ್ಷಿಯಲ್ ಮ್ಯಾನೇಜರ್ ಪರವಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತನ್ನದಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಒನ್, ಟು ಸೇಫ್ ಗಾರ್ಡ್ ಕ್ಯಾಶ್ ಬ್ಯಾಲೆನ್ಸ್. ಪ್ರಾಪರ್ ಸೂಪರ್ವಿಷನ್ ಆಫ್ ಕ್ಯಾಶ್ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಆಫ್ ಕ್ಯಾಶ್ ಈಸ್ ನೆಸೆಸರಿ ಟು ಸೇಫ್ ಗಾರ್ಡ್ ಆಫ್ ಕ್ಯಾಶ್ ಬ್ಯಾಲೆನ್ಸ್. ಅಂದರೆ ಎಷ್ಟು ಪ್ರಮಾಣದ ಹಣವನ್ನು ನಾವು ಪಾವತಿ ಮಾಡಬೇಕು, ಎಷ್ಟು ಪ್ರಮಾಣದ ಹಣವನ್ನು ರಿಸಿಟ್ ಹೊರಗಡೆಯಿಂದ ಸ್ವೀಕೃತಿ ಮಾಡ್ಕೋಬೇಕು. ಅಂದರೆ ಪ್ರಾಪರ್ ಸೂಪರ್ವಿಷನ್ ಅಂದರೆ ಒಂದು ಏನು ಹೇಳ್ತೀವಿ ಸೂಪರ್ವಿಷನ್, ಎಷ್ಟು ಪ್ರಮಾಣದ ಹಣ ಬಂದಿದೆ, ಬಂದಿರ್ತಕ್ಕಂಥ ಹಣದಲ್ಲಿ ಎಷ್ಟು ಪ್ರಮಾಣದ ಎಷ್ಟು ಪ್ರಮಾಣದ ಮೊತ್ತದಲ್ಲಿ ಹಣವನ್ನು ಪಾವತಿ ಮಾಡಬೇಕು, ಅದಕ್ಕೆ ಪ್ರಾಪರ್ವಾಗಿರ್ತಕ್ಕಂಥ ಸೂಪರ್ವಿಷನ್ ಬೇಕು. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಅಂದರೆ ಸೂಪರ್ವಿಷನ್ ಅಂತ ಏನು ಹೇಳ್ತೀವಿ ನಾವು, ಸೂಪರ್ವೈಸರ್ ಅಂತ ಹೇಳ್ತೀವಲ್ವಾ, ಅದೇ ಥರ ಅದನ್ನು ನೋಡ್ಕೊಂಡು ಹೋಗಲಿಕ್ಕೆ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಸೂಪರ್ವಿಷನ್, ಒಂದು ಗೈಡೆನ್ಸ್ ಬೇಕು. ಆ ಗೈಡೆನ್ಸನ್ನು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತದೆ. ನೆಕ್ಸ್ಟ್ fourth one, proper custody and safekeeping. Here for proper custody means it is an important and valuable papers. Proper custody and safekeeping of important valuable papers, documents, securities, insurance policies.
the financial management has played or function. The financial management has to perform this type of functions. Here, routines means day-to-day functions. These functions do not require administrative skill. ಅಂದರೆ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ಗೆ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಬೇಕು, ರುಟೀನ್ ಫಂಕ್ಷನ್ಸ್ಗೆ ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕವಾಗಿರ್ತಕ್ಕಂಥ ಕೌಶಲ್ಯತೆ ಬೇಕಾಗಲ್ಲ. ಸೊ ಈಗ ಪ್ರಾಪರ್ ಕಸ್ಟಡಿ ಅಂದರೆ ಅದನ್ನು ಸೇಫ್ ಆಗಿ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಮತ್ತು ಸೆಕ್ಯೂರಿಟೀಸನ್ನು, ಇನ್ಶೂರೆನ್ಸ್ ಪಾಲಿಸಿಯನ್ನು ಸೇಫ್ ಆಗಿಡುವಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ತನ್ನದಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತದೆ, ಪರ್ಫಾರ್ಮ್ ಮಾಡ್ತದೆ. ನೆಕ್ಸ್ಟ್ ಒನ್, ರೆಕಾರ್ಡ್ ಕೀಪಿಂಗ್ ಅಂಡ್ ರಿಪೋರ್ಟಿಂಗ್. Record keeping and reporting to maintain or record or keep any documents of these are the documents or reporting or ಅಂದ್ರೆ ನಾವೇನು ಹೇಳ್ತೀವಿ ರೆಕಾರ್ಡ್ ಕೀಪಿಂಗ್ ಅಂಡ್ ರಿಪೋರ್ಟಿಂಗ್. ಕೀಪಿಂಗ್ ಮೀನ್ಸ್ ರೈಟಿಂಗ್ ಡೌನ್, ಬರೀ ಏನಾದರೂ ರೆಕಾರ್ಡ್ ಕೀಪಿಂಗ್ ದಾಖಲೆಗಳನ್ನು ಇಟ್ಕೊಂಡು ಅಂದರೆ ಅದನ್ನು ಸೇಫ್ ಆಗಿ ಇಡೋದ್ರಲ್ಲಿ ಅಥವಾ ಅದನ್ನು ಹಾಗೆ ಬಿಸ್ನೆಸ್ ಎಂಟರ್ಪ್ರೈಸಲ್ಲಿ ಕಾಪಾಡ್ಕೊಂಡು ಹೋಗ್ತಾ ಅದನ್ನು ವರದಿ ರೂಪಿಸುವಲ್ಲಿ ಕೂಡ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ತನ್ನದಾಗಿರ್ತಕ್ಕಂಥ ಕೆಲಸವನ್ನು ಪರ್ಫಾರ್ಮ್ ಮಾಡ್ತದೆ. ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪರ್ಫಾರ್ಮ್ ದ ರೆಕಾರ್ಡ್ ಕೀಪಿಂಗ್ ಅಂಡ್ ರಿಪೋರ್ಟಿಂಗ್. ಹಿಯರ್ ರೆಕಾರ್ಡ್ ಕೀಪಿಂಗ್ಸ್ ಮೀನ್ಸ್ ಕೆಲವೊಂದು ಪುರಾವೆಗಳನ್ನು ಸೇಫ್ ಆಗಿ ಅದನ್ನು ಕೆಲವೊಂದು ಒಂದು ಸ್ಥಳಗಳಲ್ಲಿ ಅದನ್ನು ಸೇಫ್ ಆಗಿ ಇಡ್ತಕ್ಕಂಥದ್ದು ಮತ್ತು ಅದನ್ನು ವರದಿ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ನೆಕ್ಸ್ಟ್, ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಂಡ್ ಅಡ್ವೈಸ್ ಟು ದ ಮ್ಯಾನೇಜ್ಮೆಂಟ್. ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪರ್ಫಾರ್ಮ್ ಅನದರ್ ಫಂಕ್ಷನ್ ಟು ಇಟ್ಸ್ ಪ್ರೊವೈಡ್ ದ ಇನ್ಫಾರ್ಮೇಷನ್ ಅಂಡ್ ಗಿವ್ಸ್ ದ ಅಡ್ವೈಸ್. ದ ಇನ್ಫಾರ್ಮೇಷನ್ ಈಸ್ ಆನ್ ಪ್ರೆಸೆಂಟ್ ಆರ್ ಪ್ರಾಸ್ಪೆಕ್ಟಿವ್ financial conditions of enterprises. Along with it gives some advices to top management for overcome the drawbacks which are prevailing in a business organization or business enterprises. ಅಂದರೆ ಈ ಮಾಹಿತಿಯನ್ನು ಕೊಡುವಲ್ಲಿ ಮತ್ತು ಸಲಹೆಯನ್ನು ಮೇಲ್ಮಟ್ಟದ ನಿರ್ವಹಣೆಗೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಆ ಒಂದು ಮ್ಯಾನೇಜ್ಮೆಂಟ್ ನಿರ್ವಹಣೆಗೆ ಮಾಹಿತಿನ ಸಹ ಕೊಡುವಲ್ಲಿ. ಮಾಹಿತಿ ಯಾವ ಥರದ ಮಾಹಿತಿ? ಪ್ರೆಸೆಂಟ್ ಮತ್ತು ಪ್ರಾಸ್ಪೆಕ್ಟಿವ್, ಮುಂದಿನ ದಿನಗಳಲ್ಲಿ ಯಾವ ರೀತಿ ತನ್ನ ಒಂದು ನ್ಯೂನತೆಗಳಿಂದ ಹೊರ ಬರಬೇಕು ಮತ್ತು ಸಲಹೆಯನ್ನು ನೀಡುತ್ತದೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅಂದರೆ ಯಾವ ಒಂದು ಸಂಸ್ಥೆ ಅಥವಾ ಸಂಘಟನೆ ತನ್ನದಾಗಿರ್ತಕ್ಕಂಥ ನ್ಯೂನತೆಗಳಿಂದ ಹೊರ ಬರಬೇಕಾದ್ರೆ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಾದರೂ ಫೈನಾನ್ಷಿಯಲ್ ಕಂಡೀಷನ್ಸ್, ಹಣಕಾಸಿನ ಒಂದು ದೃಷ್ಟಿಯಿಂದ, ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಚಟುವಟಿಕೆಗಳ ದೃಷ್ಟಿಯಿಂದ ಕಂಡೀಷನ್ಸನ್ನು ನೋಡಿಕೊಂಡು ಮತ್ತು ಆ ಒಂದು ಸಂಘಟನೆಯಲ್ಲಿರ್ತಕ್ಕಂಥ ಕೆಲವೊಂದು ನ್ಯೂನತೆಗಳನ್ನು ಹೋಗಲಾಡಿಸಿದ್ರೆ ಓವರ್ಕಮ್ ಮಾಡಲಿಕ್ಕೆ, ಅದನ್ನು ಓವರ್ಕಮ್ ಅಂತ ಏನು ಹೇಳ್ತೀವಿ, ಆ ಒಂದು ಸಮಸ್ಯೆಗಳಿಂದ ಹೊರಬರಬೇಕಾದ್ರೆ ಸಲಹೆಯನ್ನು ಕೂಡ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನೀಡುತ್ತದೆ. ನೆಕ್ಸ್ಟ್, ಟು ಕೀಪ್ ಟ್ರ್ಯಾಕ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಕೊಟೇಷನ್ಸ್. ಎನಿ ಕೊಟೇಷನ್ಸ್ received from stock exchanges like National Stock Exchange, Bombay Stock Exchange. Okay, to maintain some or to keep some quotations or behavior of stock market prices, it helps to the management or financial manager. This helps the financial manager to plan finance more effectively. So ಇವಿಷ್ಟು ಈ ಸ್ಟಾಕ್ ಎಕ್ಸ್ಚೇಂಜ್ ಷೇರು ವಿನಿಮಯ ಕೇಂದ್ರದಿಂದ ಏನಾದರೂ ಕೊಟೇಷನ್ಸ್ ಬಂದಿದ್ರೆ ಆ ಕೊಟೇಷನ್ಸ್ ಏನಿತ್ತು ಪಟ್ಟಿ, ಅಂದರೆ ಷೇರುಗಳ ಒಂದು ಬೆಲೆಗಳೇನಿದೆ, ಷೇರುಗಳ ಬೆಲೆ ಏನಿದೆ ಚಾಲ್ತಿ ವರ್ಷದಲ್ಲಿ, ಚಾಲ್ತಿ ದಿನಗಳಲ್ಲಿ, ಆ ಒಂದೆಲ್ಲ ಕೊಟೇಷನ್ಸನ್ನು ರೆಕಾರ್ಡ್ ಮಾಡಿ ಇಡುವಲ್ಲಿ, ಅಂದರೆ ಅದನ್ನು ಹಾಗೆ ಸೇಫ್ ಆಗಿ ಇಡುವಲ್ಲಿ ಕಾರ್ಯವನ್ನು ಇಂಡೈರೆಕ್ಟ್ ಆಗಿ ಫೈನಾನ್ಸ್ ಅಂದರೆ ಮ್ಯಾನೇಜ್ಮೆಂಟಿಗೆ, ಅಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟಿಗೆ ಆಗಿರಲಿ ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ ಆಗಲಿ ಅಥವಾ ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ ತನ್ನದಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಹೋಗ್ತದೆ. ಫೈನಲಿ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಮೈ ಪ್ರೆಸೆಂಟೇಷನ್. ನಾನು ಕನ್ಕ್ಲೂಡ್ ಮಾಡ್ತೀನಿ. ಫ್ರಮ್ ದ ಅಬೋವ್ ಫಂಕ್ಷನ್ಸ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಎ ಟೂಲ್ and vigorous of analysis. Financial management area is vast. That is procurement of funds, management of assets, allocation of capital, the valuation of the firm,
ಸೊ ಟುಡೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಕ್ಸೆಪ್ಟ್ಸ್ ಚಾಲೆಂಜಸ್ ಆಫ್ ನ್ಯೂ ಎನ್ವಿರಾನ್ಮೆಂಟ್. ಅಂದರೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಬಗ್ಗೆ ನಾನು ಉಪಸಮರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಫಂಕ್ಷನ್ಸ್ ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಇದ್ರ ಬಗ್ಗೆ, ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಒಂದು ನಾವು ಫುಲ್ ಸ್ಟಾಪ್ ಅಂದರೆ ಕನ್ಕ್ಲೂಷನ್ ಉಪಸಮರಿ ಅಷ್ಟೇ. ಫ್ರಮ್ ದ ಅಬೋವ್ ಫಂಕ್ಷನ್ಸ್ ಇಷ್ಟು ಕಾರ್ಯಗಳನ್ನು ನಾವು ನೋಡಿದಾದ್ಮೇಲೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಟೂಲ್ ಆಗಿ ಮತ್ತು ವಿಗರಸ್ ಆಗಿರ್ತಕ್ಕಂಥ ಅನಾಲಿಸಿಸ್ನ ವಿಶ್ಲೇಷಣೆಯನ್ನು ಮಾಡ್ತದೆ. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಒಂದು ಏರಿಯಾ, ಒಂದು ಕ್ಷೇತ್ರ ಭಾಳ ವಿಸ್ತಾರವಾಗಿದ್ದಿದೆ. ಯಾಕೆ ವಿಸ್ತಾರವಾಗಿದೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಹಣಕಾಸಿನ ನಿರ್ವಹಣೆಯ ಒಂದು ಕ್ಷೇತ್ರ ಬಹಳ ವಿಶಾಲವಾದದ್ದು. ಏಕೆಂದರೆ ಈ ಫಂಡ್ಸನ್ನು ರಿಸೀವ್ ಮಾಡ್ಕೊಳ್ಳೋದಾಗಲಿ, ಅದನ್ನು ಮ್ಯಾನೇಜ್ಮೆಂಟ್ ಮಾಡೋದಾಗಲಿ, ಮತ್ತು ಅಲೋಕೇಶನ್ ಆಫ್ ಕ್ಯಾಪಿಟಲನ್ನು ಮಾಡೋದಾಗಲಿ, ಮ್ಯಾನೇಜ್ಮೆಂಟ್ ಆಫ್ ಅಸೆಟ್ಸನ್ನು ಮಾಡೋದಲ್ಲಾಗಲಿ, ಮತ್ತು ಒಂದು ಫರ್ಮನ್ನು ವ್ಯಾಲ್ಯೂ ಮಾಡಬೇಕಾದ್ರೆ, ಮೌಲ್ಯವನ್ನು ಕಂಡುಹಿಡಿಬೇಕಾದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ತನ್ನದೇ ಆಗಿರ್ತಕ್ಕಂಥ ಒಂದು ಚಾಪು, ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತಾ ತನ್ನದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ. ಹಾಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಇತ್ತೀಚಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲ ಚಾಲೆಂಜಸ್ ಅಂತ ಏನು ಹೇಳ್ತೀವಿ, ಸವಾಲುಗಳನ್ನು ಎದುರಿಸ್ತಾ ಬಂದಿದೆ. ಸೊ ಸವಾಲುಗಳನ್ನು ಎದುರಿಸ್ತಾ ಮತ್ತು ತನ್ನದಾಗಿರ್ತಕ್ಕಂಥ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಒಂದು ಪ್ರೆಸೆಂಟೇಷನ್ ಆಗಿತ್ತು. ಸೊ ರೆಫರೆನ್ಸಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೈ I.M. Pandey, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೈ ಪ್ರಸನ್ನ ಚಂದ್ರ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಬೈ ಶಶಿ ಕೆ ಗುಪ್ತಾ ಆ್ಯಂಡ್ R.K. Sharma, 8th edition. Financial Management Theory and Practice by Shashi K. Gupta and R.K. Sharma. Next, Financial Management by M.Y. Khan and Jain. Financial Management by Dr. G.V. Belegar. This presentation or this information I have got from these books. ಇದಿಷ್ಟು ಇನ್ಫಾರ್ಮೇಷನ್ ನಾನು ಈ ಒಂದು ಮೆಟೀರಿಯಲ್ಸ್, ಈ ಒಂದು ಬುಕ್ಸಿಂದ ನಾನು ಪಡ್ಕೊಂಡಿದ್ದೀನಿ. ಇದಿಷ್ಟು ನಿಮ್ಮ ರೆಫರೆನ್ಸ್ಗೆ ಫಾರ್ ದ ಫರ್ದರ್ ರೀಡಿಂಗ್ ಯು ಕ್ಯಾನ್ ಗೋ ಥ್ರೂ ದೀಸ್ ಬುಕ್ಸ್. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತಿಳ್ಕೋಬೇಕಾದ್ರೆ ಇದಿಷ್ಟು ರಿಸೋರ್ಸ್ ಇದೆ, ಈ ರಿಸೋರ್ಸನ್ನು ನೀವು ಬಳಸ್ಕೋಬೋದು. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್. ಹ್ಯಾವ್ ಎ ಗುಡ್ ಡೇ, ಹ್ಯಾವ್ ಎ ಪ್ರೋಗ್ರೆಸಿವ್ ಟೈಮ್.